ನಮಸ್ಕಾರ ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಧ ಹಿರೇಗೌಡರ್. ನೋಟ್ ಬ್ಯಾನ್ ಆಗಿದ್ದೇ ತಡ ಬಡವರೆಲ್ಲ ಶ್ರೀಮಂತರಾಗಿ ಹೋಗ್ತಾರೆ ಅಂತ ಭಾವಿಸಿದ್ರು. ಆದರೆ ಜನ್ ಧನ್ ಖಾತೆಗೆ 20,000 ಕೋಟಿ ರೂಪಾಯಿ ಬರುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಕಾಳಧನ ಜಮೆಯಲ್ಲಿ ಕರ್ನಾಟಕಕ್ಕೆ ನಂಬರ್ 2 ಸ್ಥಾನ ಸಿಕ್ಕಿದೆ. ಹಾಗಾದ್ರೆ ಜನ್ಧನ್ ಯೋಜನೆಯಲ್ಲಿ ಖಾತೆಯನ್ನ ತೆರೆದಂತಹ ಖಾತೆದಾರರು ಕಪ್ಪು ಹಣವನ್ನ ತಮ್ಮ ಅಕೌಂಟ್ಗೆ ಹಾಕಿಸ್ಕೊಂಡಿದ್ದಾರಾ, ಅಥವಾ ಕಪ್ಪು ಹಣ ಹೊಂದಿರೋರಿಗೆಲ್ಲ ಬಡವರ ಮೇಲೆ ಅತಿಯಾದಂತಹ ಪ್ರೀತಿ ಬಂತ? ಕರ್ನಾಟಕದಲ್ಲೇ ಇದರ ಸಂಖ್ಯೆ ಯಾಕೆ ಜಾಸ್ತಿ ಇದೆ? ಇನ್ನು ಸದನದಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ರೂ ಕೂಡ ಮೋದಿ ಮೌನವ್ರತ ಮಾಡ್ತಾ ಇರೋದು ಯಾಕೆ? ಇವತ್ತಿಗೆ ಕೊನೆಯಾಗುತ್ತೆ ಹಣ ವಿನಿಮಯ, ಹಳೆ ನೋಟುಗಳನ್ನ ಹೊಸ ನೋಟುಗಳನ್ನ ಪಡೆದುಕೊಳ್ಳೋದು. ಹಾಗಾದ್ರೆ ಇದೇನಾದ್ರೂ ಎಕ್ಸ್ಟೆಂಡ್ ಆಗುತ್ತಾ? ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ, ಅದರ ಫಲಶ್ರುತಿ ಏನು ಅನ್ನೋದನ್ನ ಕೂಡ ಚಕ್ಬಂದಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಇವತ್ತು ಮಧ್ಯರಾತ್ರಿಯಿಂದ 1000 ನೋಟು ಸತ್ತು ಹೋಗುತ್ತೆ. ಆದರೆ ತುರ್ತು ಸೇವೆಗಳಿಗಾಗಿ ಹಳೆ ನೋಟುಗಳ ಬಳಕೆಯನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಲಾಗಿದೆ. ತುರ್ತು ಸೇವೆಗಳು ಅಂದ್ರೆ ಆಸ್ಪತ್ರೆ, ಪೆಟ್ರೋಲ್ ಬಂಕ್ ಸೇರಿದಂತೆ ಇನ್ನಿತರ ಸೇವೆಗಳಿಗಾಗಿ ನೀವು ಹಳೆ ನೋಟುಗಳು, ಅದರಲ್ಲೂ ಕೂಡ 500ರ ನೋಟನ್ನ ಮಾತ್ರ ಬಳಸಬಹುದು ಡಿಸೆಂಬರ್ 15ರ ತನಕ. ಇನ್ನು ಹಳೆ ನೋಟುಗಳನ್ನ ಕೊಟ್ಟು ಹೊಸ ನೋಟುಗಳನ್ನ ಪಡೆಯೋದಕ್ಕೆ ಇವತ್ತು ಮಧ್ಯರಾತ್ರಿ ಕೊನೆ, ನಾಳೆಯಿಂದ ಆ ವಿನಿಮಯ ಸಾಧ್ಯ ಆಗೋದಿಲ್ಲ. ತಾವು ನೋಡ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸರ್ಕಾರಿ ಆಸ್ಪತ್ರೆ, ಮೆಟ್ರೋ, ಪೆಟ್ರೋಲ್ ಬಂಕ್, ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ 500 ಹಳೆ ನೋಟನ್ನ ಬಳಸೋದಕ್ಕೆ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಇನ್ಮುಂದೆ 1000 ರೂಪಾಯಿಯ ಹಳೆ ನೋಟು ಚಾಲ್ತಿಯಲ್ಲಿ ಇರೋದಿಲ್ಲ. ಇಲ್ಲಿಗೆ 1000 ನೋಟು ಸತ್ತು ಹೋಯಿತು. ಇಂದು ಮಧ್ಯರಾತ್ರಿಯಿಂದಲೇ ಈ ಕನಕಾಂಬರ ನೋಟ್ ಗರಿ ಮಿಂಚ್ತಾ ಇದ್ದಂತಹ 1000 ರೂಪಾಯಿ ನೋಟಿನ ಒಂದು ಅವಧಿ ಮುಕ್ತಾಯ ಆಗುತ್ತೆ. ಸತ್ತು ಹೋಗುತ್ತೆ ಈ ಕನಕಾಂಬರ ನೋಟ್. ಈ ಕನಕಾಂಬರ ನೋಟ್ ಹಬ್ಬಿಸಿದಂತಹ ಹವಾ ಹೇಗಿತ್ತು ಅಂದ್ರೆ ವೀಕ್ಷಕರೇ, ಈ ಕನಕಾಂಬರ ನೋಟಿಗೋಸ್ಕರ ಯಾರ್ಯಾರೋ ಏನೇನೋ ಮಾಡ್ತಾ ಇದ್ರು. 10,000ದ ಈ ನೋಟಿಗೆ ಇಂದಿನಿಂದ ಯಾವುದೇ ಬೆಲೆ ಇಲ್ಲ. ಇದು ಕೇವಲ ಕಾಗದ ಮಾತ್ರ, ಇದಕ್ಕೆ ಬೆಲೆ ಇಲ್ಲ. ಯಾವ 1000 ರೂಪಾಯಿ ನೋಟಿಗೋಸ್ಕರ ಜನ ಕ್ಯೂ ಅಲ್ಲಿ ನಿಲ್ತಿದ್ರೋ, ಯಾವ 1000 ನೋಟನ್ನ ತೋರಿಸಿ ಮತಗಳನ್ನ ಬುಟ್ಟಿಗೆ ಹಾಕೊಳ್ತಾ ಇದ್ರೋ ಕಾಳಧನಿಕರು, ಇನ್ಮುಂದೆ ಈ 1000 ನೋಟು ಕನಕಾಂಬರ ನೋಟಿಗೆ ಬೆಲೆ ಇಲ್ಲ. ಈ ನೋಟು ಸತ್ತು ಹೋಗಿದೆ. ಇದು ಸತ್ತು ಹೋಗಿದೆ ಅಂದ್ರೆ ಇದು ಯೂಸ್ಲೆಸ್, ಇದು ಬರೀ ಪೇಪರ್ ಅಷ್ಟೇ. ಈ ಹಣ, ಈ ದುಡ್ಡು ಅಥವಾ ಈ ನೋಟು ಏನಿದೆ ಇದು ಕೇವಲ ಪೇಪರ್. 1000 ರೂಪಾಯಿ, ಅಲ್ಲಿಗೆ 1000 ರೂಪಾಯಿ ಎಲ್ಲೂ ತಗೊಳ್ಳಲ್ಲ.
ನಾನು ಹೇಳ್ತಾ ಇದ್ದೆ 500ರ ನೋಟನ್ನ ನೀವು ತುರ್ತು ಸೇವೆಗಳಿಗೆ ಬಳಸ್ಕೊಳ್ಬಹುದು. 500ರ ನೋಟು ಮಾತ್ರ. 1000 ನೋಟು ಏನು ಈಗ ರದ್ದಾಗಿದೆ, ಬ್ಯಾನ್ ಆಗಿದೆ. ಈ 1000 ನೋಟನ್ನ ತುರ್ತು ಸೇವೆಗಳಿಗೂ ಕೂಡ ಬಳಸಿಕೊಳ್ಳುವಂತಿಲ್ಲ. ಕೇವಲ 500ರ ಮುಖಬೆಲೆಯ ನೋಟನ್ನ ಡಿಸೆಂಬರ್ 15ರವರೆಗೆ ತುರ್ತು ಸೇವೆಗಳಿಗೆ ಬಳಸಬಹುದು. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಕಚೇರಿಗಳು, ಪೆಟ್ರೋಲ್ ಬಂಕ್ಗಳು, ಮೆಟ್ರೋಗಳಲ್ಲಿ ಹಳೆ 500ರ ನೋಟನ್ನ ಬಳಸಬಹುದು. ಆದರೆ ಈ 1000 ಗರಿಗರಿ ನೋಟು ಇನ್ಮುಂದೆ ನೋಟ್ ಅಲ್ಲ, ಇದು ಬರೀ ಪೇಪರ್. ಕಸದ ಬುಟ್ಟಿಗೆ ಹಾಕಿದ್ರೂ ಕೂಡ ಇದನ್ನ ಯಾರು ಎತ್ಕೊಳ್ಳೋದಿಲ್ಲ ವೀಕ್ಷಕರೇ. ಅಂದರೆ 1000ಕ್ಕೆ ಸಾವು. ಆಲ್ ರೈಟ್, ಓಕೆ. ಇನ್ನು ನಾವು ಇವತ್ತಿನ ಚಕ್ಬಂದಿ ವಿಷಯಕ್ಕೆ ಬರೋದಾದ್ರೆ, ಜನ್ ಧನ್ ಖಾತೆಗೆ 20,000 ಕೋಟಿ ರೂಪಾಯಿ ಬಂದಿದೆಯಂತೆ. ಅದು ಕೂಡ ಜನ್ ಧನ್ ಖಾತೆಗೆ ಅತಿ ಹೆಚ್ಚು ಹಣ ಸಂದಾಯವಾಗಿರುವಂತಹ ಅಥವಾ ಜಮೆ ಆಗಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ನಂಬರ್ 2. ಯಾವ ಮೋದಿ ಅವರ ನಡೆಯನ್ನ ವಿರೋಧಿಸ್ತಾ ಇದೆಯೋ ಸರ್ಕಾರ, ಆ ಸರ್ಕಾರದ ವ್ಯಾಪ್ತಿಯಲ್ಲಿರುವಂತಹ ಜನರೇ ಈ ರೀತಿ ತಮ್ಮ ಕಾಳಧನವನ್ನ ಜನ್ ಧನ್ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಅನ್ನೋದಾದ್ರೆ ಏನಾಗ್ತಾ ಇದೆ? ಇನ್ನು ಸದನದಲ್ಲಿ ವಿಪಕ್ಷಗಳು ಎಷ್ಟೇ ಸವಾಲ್ ಹಾಕಿದ್ರು ಕೂಡ ನರೇಂದ್ರ ಮೋದಿ ಬಾಯ್ ಬಿಡ್ತಾ ಇಲ್ಲ. ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ? ಮುಂದೆ ಇನ್ನೇನಾದ್ರೂ ಲಕ್ಷ್ಮಿ ಪಟಾಕಿ ಸಿಡಿಸ್ತಾರ ಲಕ್ಷ್ಮಿಯ ವಿಷಯದಲ್ಲೇ? ಬಹಳಷ್ಟು ಅನುಮಾನಗಳಿವೆ. ಹಾಗಾದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವೀಕ್ಷಕರೇ 21,000 ಕೋಟಿ ಕಂತೆ ಪುರಾಣದ ಬಗ್ಗೆ ಮಾತನಾಡ್ತೀವಿ. ಜನಧನ ಖಾತೆಗೆ ಬಂದಿದೆ ಹೇಗೆ 21,000 ಕೋಟಿ ಕಪ್ಪು ಹಣ? ಕಾಳಧನ ಜಮೆಯಲ್ಲಿ ಕರ್ನಾಟಕಕ್ಕೆ ಸಿಕ್ತೋ ನಂಬರ್ 2 ಸ್ಥಾನ. ಪ್ರಧಾನಿ ಮೋದಿ 500 ಹಾಗೂ 1000 ರೂಪಾಯಿಗಳ ನೋಟಿಗೆ ನಿಷೇಧ ಹೇರಿದ ಕ್ಷಣದಿಂದ ಕಾಳಧನಿಕರು ಮೂಟೆ ಕಟ್ಟಿಟ್ಟ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡೋಕೆ ನಾನಾ ದಾರಿಗಳನ್ನ ಹುಡುಕಿ ಬಚಾವಾಗುವಂತ ಪ್ರಯತ್ನ ನಡೆಸಿದ್ದಾರೆ. ಮೋದಿ ಚಾಪೆ ಅಡಿಯಲ್ಲಿ ತೋರಿದ್ರೆ ಕಾಳಧನಿಕರು ರಂಗೋಲಿ ಅಡಿಯಲ್ಲಿ ತೋರಿ ಸೇಫ್ ಅಂತ ನಗೆ ಬೀರೋಕೆ ಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 2014ರಲ್ಲಿ ಬಡವರು ಬ್ಯಾಂಕಿಂಗ್ ಸೌಲಭ್ಯವನ್ನ ಪಡೆಯುವಂತಾಗಬೇಕು ಅಂತ ಜಾರಿಗೆ ತಂದಂತ ಜನಧನ ಯೋಜನೆಯನ್ನ ಕಾಳಧನಿಕರು ತಮ್ಮ ಹಣವನ್ನ ವೈಟ್ ಮಾಡಿಕೊಳ್ಳೋಕೆ ಉಪಯೋಗಿಸ್ತಾ ಇದ್ದಾರೆ. ಜನಧನ್ಗೆ ಈಗಾಗಲೇ 21,000 ಕೋಟಿ ಹಳೆ ನೋಟುಗಳು ಬಿದ್ದಿರೋದೇ ಇದಕ್ಕೆ ಸಾಕ್ಷಿ. ಹೀಗೆ ಅತಿ ಹೆಚ್ಚು ಜನಧನ ಖಾತೆಯಲ್ಲಿ ಹಣ ಜಮೆಯಾಗಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಪಶ್ಚಿಮ ಬಂಗಾಳ 1ನೇ ಸ್ಥಾನದಲ್ಲಿದೆ. ಹಾಗಂತ ಜಮೆಯಾಗಿರೋದೆಲ್ಲ ಕಪ್ಪು ಹಣವಲ್ಲ. ಆದ್ರೆ ಕಾಳಧನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಖಾತೆ ದುರ್ಬಳಕೆ ಮಾಡಿರುವಂತಹ ಶಂಕೆ ಕೇಂದ್ರ ಸರ್ಕಾರಕ್ಕಿದೆ. ಹೀಗಾಗಿ ಜನಧನ ಖಾತೆಗಳನ್ನ ಪರಿಶೀಲಿಸುವಂತಹ ಕಾರ್ಯವನ್ನ ಕೇಂದ್ರ ಸರ್ಕಾರ ಆರಂಭ ಮಾಡಿದೆ. ಜನಧನ ಖಾತೆಯಲ್ಲಿ ಗರಿಷ್ಠ 50,000 ರೂಪಾಯಿ ಇಡೋಕೆ ಅವಕಾಶ ಇದೆ. ಆದ್ರೆ 2.5 ಲಕ್ಷ ರೂಪಾಯಿವರೆಗಿನ ಠೇವಣಿ ಬಗ್ಗೆ ಪರಿಶೀಲನೆ ನಡೆಸೋದಿಲ್ಲ ಅಂತ ಕೇಂದ್ರ ಹೇಳಿರೋದನ್ನ ತಪ್ಪಾಗಿ ಗ್ರಹಿಸಿರುವಂತ ಜನರು ಖಾತೆಗಳಲ್ಲಿ 2.5 ಲಕ್ಷ ರೂಪಾಯಿವರೆಗೆ ಜಮೆ ಮಾಡ್ತಾ ಇದ್ದಾರೆ. ಹಾಗೊಂದು ವೇಳೆ ಕಾಳಧನಿಕರಿಗೆ ಅವಕಾಶ ನೀಡಿದ್ರೆ ತೆರಿಗೆ ಕಾಯ್ದೆಯಡಿ ಜನಧನ ಖಾತೆದಾರರಿಗೆ ಶಿಕ್ಷೆ ಆಗಲಿದೆ. ಕಾಳಧನಿಕರಿಗೆ ನೆರವಾಗಿರುವಂತಹ ಹಿನ್ನೆಲೆಯಲ್ಲಿ ಖಾತೆದಾರರ ವಿಚಾರಣೆಯನ್ನ ಕೂಡ ನಡೆಸಬೇಕಾಗಬಹುದು. ಕಳೆದ 2 ವಾರಗಳಿಂದ ಇಡೀ ದೇಶಕ್ಕೆ ನೋಟ್ ಬ್ಯಾನ್ ಬಿಸಿ ತಟ್ಟಿದೆ. ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಒಂದ್ ಕಡೆ ಜನ ಈ ಬದಲಾವಣೆಯನ್ನ ಸ್ವೀಕಾರ ಮಾಡಿದ್ರೆ ಮತ್ತೊಂದು ವರ್ಗ ವಿರೋಧವನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಇವೆಲ್ಲದರ ನಡುವೆ ಪ್ರಧಾನಿ ಮೋದಿ ಕೂಲ್ ಆಗಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳು ಪ್ರಧಾನಿ ಮೋದಿ ನೋಟ್ ಬ್ಯಾನ್ ವಿಚಾರವಾಗಿ ಉತ್ತರಿಸಲೇಬೇಕು ಅಂತ ಎಷ್ಟೇ ಗದ್ದಲವನ್ನ ಎಬ್ಬಿಸಿದ್ರೂ ಕೂಡ ಮೋದಿ ಡೋಂಟ್ ಕೇರ್ ನಿಲುವನ್ನ ಮುಂದುವರಿಸಿದ್ದಾರೆ. ಯಾಕೆ ಮೋದಿ ಮಾತನಾಡ್ತಾ ಇಲ್ಲ? ವಿಪಕ್ಷಗಳಿಗೆ ಸಮರ್ಪಕ ಉತ್ತರ ಕೊಡೋದಕ್ಕೆ ಮೋದಿಗೆ ಸಾಧ್ಯವಾಗದೆ ಎಸ್ಕೇಪ್ ಆಗ್ತಾ ಇದ್ದಾರಾ? ಅಥವಾ ನೋಟ್ ಬ್ಯಾನ್ ಹಿಂದೆಯೇ ಮತ್ಯಾವುದಾದ್ರೂ ಶಾಕಿಂಗ್ ನ್ಯೂಸ್ ಅನ್ನ ಕೊಡ್ತಾರಾ ಅನ್ನುವಂತ ಅನುಮಾನ ಹುಟ್ಟುಕೊಂಡಿದೆ. ಆಲ್ ರೈಟ್, ಓಕೆ. ಕುರಿತಂತೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಭೂಪತಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾದಂತಹ ಶಂಕರ್ ಶೆಟ್ಟರು. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ರೈತ ಪರ ಹೋರಾಟಗಾರರಾದಂತಹ ಬಡಗಲ್ಪುರ ನಾಗೇಂದ್ರ ಅವರು ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಶಂಕರ್ ಶೆಟ್ರೆ, ಎಷ್ಟಿದೆ 1000 ನೋಟು ತಮ್ಮ ಹತ್ರ ಈಗ? ನಮ್ಮ ಹತ್ರ ಏನಿಲ್ಲ. ನೀವಿಗೆ 2,000 ನೋಟ್ ಇತ್ತಲ್ಲ, 2,000 ಅಲ್ಲ, 1000 ರೂಪಾಯಿ ನಾನು ತೋರಿಸಿದ್ದು. 1,000 ರೂಪಾಯಿ ನೋಟೇ ನೀವು ತೋರಿಸ್ತಾ ಇದ್ರಲ್ಲ,
ಈಗ ಅದರಲ್ಲಿ ಹೆದರು ಏನ್ ಅಗತ್ಯ ಇಲ್ಲ. ಈಗ ಅಲ್ಲಿ ಹೇಳಿದ್ರಲ್ಲ ನೀವು ಇವತ್ತು ರಾತ್ರಿಯಿಂದ ಚಲಾವಣೆ ಬಂದ್ ಅಂತೇಳಿ, ಚಲಾವಣೆ ಮಾರ್ಕೆಟ್ ಅಲ್ಲಿ ಚಲಾವಣೆ ಬಂದು ನಾಳೆಯಿಂದ ಬ್ಯಾಂಕಿಗೆ ಅದನ್ನ ಡಿಪಾಸಿಟ್ ಮಾಡಬಹುದು. ಸೊ ಯಾರು ಕನ್ಫ್ಯೂಷನ್ ಆಗೋಲ್ಲ. ಈಗ ನೀವು ಏನೋ ಫೋನಲ್ಲಿ ಹೇಳ್ತಿದ್ರಿ 1000 ರೂಪಾಯಿ ನೋಟ್ ಮಗಂತ, 1000 ರೂಪಾಯಿದು ನೋಟು ಬ್ಯಾಂಕ್ ನನ್ನ ಪ್ರಕಾರ ಯಾಕಂದ್ರೆ ದೊಡ್ಡ ಅನ್ಯಾಯ ಆಗ್ತದೆ. ಇವತ್ತು ರಾತ್ರಿಯಿಂದ ಅದನ್ನ ಬ್ಯಾಂಕಿಗೂ ಹಾಕ್ಲಿಕ್ಕಿಲ್ಲ ಅಂತ ಹೇಳಿ ದೊಡ್ಡ ಅನ್ಯಾಯ ಆಗ್ತದೆ. ಅಂತ ಅನ್ಯಾಯವನ್ನು ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ಲಿಕ್ಕಿಲ್ಲ. ಸೊ ಎಗೇನ್ ನಾನು ಹೇಳ್ತಾರೆ, ಕ್ಲಾರಿಫೈ ಮಾಡ್ತೇನೆ ಇಲ್ಲಿ ನಮ್ಮ ವೀಕ್ಷಕರಿಗೆ, ಈ ಹಣವನ್ನು ಖಂಡಿತವಾಗಿಯೂ ನಾಳೆ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಬಹುದು, ತಮ್ಮ ಖಾತೆಗಳಿಗೆ ಹೋಗಿ ಹಾಕ್ಬಹುದು. 500 ರೂಪಾಯಿ ಚಲಾವಣೆ ಮಾಡುವಾಗಿಲ್ಲ. ನಿಜವಾಗೂ ಸತ್ತಿಲ್ಲ, ಅರ್ಧ ಸತ್ತಿದೆ ಅಂತ ಹೇಳ್ಬೋದು. ಯಾರ ಹತ್ರ ಇರ್ಲಿಕ್ಕಿಲ್ಲ, ಉಂಟು, ಈಗಲೂ ಉಂಟು. ಅವ್ರೇನಿದೆ ಡಿಸೆಂಬರ್ ತನಕ ಟೈಮ್ ಉಂಟು ಅಂತ ಹೇಳಿದಾರೆ. ಸೊ ಈಗೆಲ್ಲ ರಶ್ ಎಲ್ಲ ಕಮ್ಮಿ ಆಗ್ಲಿ, ಅದ್ರಲ್ಲಿ ಬ್ಯಾಂಕಿಗೆ ಹೋಗುವಂತ ಜನ ಕಾಯ್ತಾರೆ. ಅದ್ರಲ್ಲಿ ಏನಾಗಲ್ಲ, ಯಾರ ದುಡ್ಡು ಏನು ಹೋಗಲ್ಲ. ಬಟ್ ಈಗ ಜನ ಯಾರು ಅದೇ ತಾವ್ ಹೇಳ್ದಾಗೆ ಬಹಳಷ್ಟು ಜನ ರಶ್ ಕಡಿಮೆ ಆಗ್ಲಿ, ನಿಧಾನವಾಗಿ ಹೋಗೋಣ, ಯಾರ್ಯಾರಿಗೆ ಅರ್ಜೆಂಟ್ ಇದೆ ಮುಗಿಸ್ಕೊಂಡ್ಬಿಡ್ಲಿ, ಆಮೇಲೆ ನಿಧಾನವಾಗಿ ಹೋಗಿ ನಾವ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ಚೇಂಜ್ ಅನ್ನೋದಕ್ಕಿಂತ ಬೇಡ ಡೆಪಾಸಿಟ್ ಮಾಡ್ಬಿಡೋಣ ಅಂತ ಕಾಯ್ತಾ ಇರ್ತಾರೆ. ಅವ್ರೇನ್ ವರಿ ಮಾಡ್ಕೋಬೇಕಾಗಿಲ್ಲ. ನೀವ್ ಯಾವಾಗ ಬೇಕಾದ್ರೂ ಡಿಸೆಂಬರ್ 30 ಒಳಗಡೆ ಹೋಗಿ ಡೆಪಾಸಿಟ್ ಮಾಡಬಹುದು. ಆದ್ರೆ ಎಕ್ಸ್ಚೇಂಜ್ ಮಾಡಲ್ಲ ಅಷ್ಟೇ. 1000 ರೂಪಾಯಿಗೆ ಹೊಸ, ಇವಾಗ 2,000 ಕೊಟ್ರೆ 2,000ದ ಹೊಸ ಒಂದೇ ನೋಟು ಕೊಡಲ್ಲ. ಎಕ್ಸ್ಚೇಂಜ್ ಮಾಡ್ತಾರೆ ಇಲ್ಲೋ ಎಕ್ಸ್ಚೇಂಜ್ ಮುಗೀತು ಇವತ್ತಿಗೆ. ಬಟ್ ಹಣ ಅಂತ ಡಿಪಾಸಿಟ್ ಅಂತ ಖಂಡಿತ ಮಾಡಿಲ್ಲ, ದಂಗೆ ಹೇಳ್ಬಹುದು ಜನಗಳು. ಈಗ ಪೆಟ್ರೋಲ್, ಈಗ ಹಳೆ ನೋಟುಗಳನ್ನ ಪೆಟ್ರೋಲ್ ಬಂಕ್ ಅಲ್ಲಿ ತಾವು ಇದು ಮಾಡಬಹುದು, ಅಥವಾ ಹಾಸ್ಪಿಟಲ್, ಸರ್ಕಾರಿ ಹಾಸ್ಪಿಟಲ್ಸ್ ಅಲ್ಲಿ ಅಂತ ಏನ್ ಹೇಳ್ತಾ ಇದಾರೆ, ಅಲ್ಲಿ ಕೂಡ 1000 ನೋಟು ನಡೆಯಲ್ಲ, 500 ನಡೆಯುತ್ತೆ ಹಳೇದು. ಓಕೆ, ಅದನ್ನ ಕ್ಲಾರಿಫೈ ಮಾಡ್ಬಿಡೋಣ ಜನರಿಗೆ. ಅಲ್ಲ, ನಾನ್ ಕೇಳೋದು ಪಾಕೆಟ್ ಅಲ್ಲಿ ಇದೆಯಾ, ಮನೆಯಲ್ಲಿ ಇದೆಯಾ 1000 ನೋಟುಗಳು? ಅಲ್ಲ, ಎಲ್ಲ ಎಕ್ಸ್ಚೇಂಜ್ ಆಯ್ತಾ? ಡೆಪಾಸಿಟ್ ಆಯ್ತಾ? ಡೆಪಾಸಿಟ್ ಆಯ್ತಾ? 1000 ನೋಟ್ ಇಲ್ದಿದ್ರೆ ಏನ್ ಸರ್? ಆಲ್ ರೈಟ್, ಓಕೆ. ಎಸ್ ಭೂಪತಿ ಸರ್ ಹೇಳಿ. ತಮ್ಮ ಹತ್ರ ಏನಿಲ್ವಲ್ಲ? ನನ್ನ ಹತ್ರ 2,000 ರೂಪಾಯಿದು ಒಂದು ನೋಟ್ ಇದೆ, 100 ರೂಪಾಯಿದು ಒಂದು 5-6 ಇದಾವೆ. ಮನೆಯಲ್ಲಿ ಇಲ್ವೇ ಇಲ್ಲ. ಆಲ್ ರೈಟ್, ಓಕೆ, ಸರಿ. ಈಗ ಜನ್ ಧನ್ ಖಾತೆಗೆ 21,000 ಕೋಟಿ ಕಪ್ಪು ಹಣ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಕಾಳಧನಿಕರೆಲ್ಲರೂ ಕೂಡ ಖಾತೆಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಶಂಕೆ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ನಂಬರ್ 2 ಪ್ಲೇಸ್. ಏನನ್ಸುತ್ತೆ ತಮ್ಗೆ? ಈಗ ಜನ್ಧನ್ ಯೋಜನೆಯಲ್ಲಿ ಒಟ್ಟು 22 ಮಿಲಿಯನ್ ಅಕೌಂಟ್ಗಳನ್ನು ಓಪನ್ ಮಾಡಿದ್ರು. ಅದರಲ್ಲಿ ಹೆಚ್ಚು ಕಡಿಮೆ 190ರಷ್ಟು ಅಕೌಂಟ್ಗಳು ಡಿಫಂಕ್ಟ್ ಆಗಿತ್ತು. ಅಂದ್ರೆ ಯಾರು ದುಡ್ಡು ಹಾಕ್ತಿರಲಿಲ್ಲ, ದುಡ್ಡು ತೆಗಿತಾ ಇರಲಿಲ್ಲ, ಆ ಥರ ಸ್ಥಿತಿ ಇತ್ತು. ಸರ್ಕಾರದ ಸ್ಕೀಮ್ಗಳಿಗೋಸ್ಕರ ಅಕೌಂಟ್ ಮಾಡಿಸಿದ್ದಾರೆ ಅನ್ಕೊಂಡಿದ್ರು ಜನ. ಈಗ ಎಲ್ಲ ಅಕೌಂಟಲ್ಲಿ ಬಂದಿರೋ ಎಲ್ಲ ದುಡ್ಡನ್ನು ಬ್ಲಾಕ್ ಮನಿ ಅಂತ ಹೇಳೋದು ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಟ್ರಾನ್ಸಾಕ್ಷನ್ ಮಾಡದೇ ಇರುವಂತಹ ಅಕೌಂಟ್ಗೆ ಒಂದೇ ಸರಿ 2.5 ಲಕ್ಷ ಈ ತರ ಬೇರೆ ಬೇರೆ ಕಾರಣ ಇದೆ. ಅಂದ್ರೆ ಕಾಳಧನ, ಕಪ್ಪುದ ಹಣ ಇರೋರು ಉಪಯೋಗಿಸ್ಕೊಂಡಿರ್ತಾರೆ ಈ ಸೌಲಭ್ಯನ ಅನ್ನೋದ್ರು ಒಂದು ಕಡೆ ಇದ್ರೂ ಕೂಡ, ಅದ್ರ ಜೊತೆನಲ್ಲಿ ಯಾಕೆ ಬರೀ ಕಪ್ಪು ಹಣ ಮಾತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನೀವು ಯಾವಾಗ 5,000, 500 ಮತ್ತು 1000 ನೋಟುಗಳನ್ನು ನಿಷೇಧ ಮಾಡಿದ ತಕ್ಷಣ, ಈಗ ನಾನು ಒಂದು ಕೂಲಿಕಾರನ ಕುಟುಂಬ ಅಂತ ಹೇಳಿದ್ರೆ, ದಿನ 4 ಜನ ನಾವು ಕೂಲಿ ಮಾಡಿದ್ರೆ 500 ರೂಪಾಯಿ ಕೂಲಿ ಅಂದರೆ 2,000 ರೂಪಾಯಿ ಬರುತ್ತೆ. ಒಂದು ತಿಂಗಳಲ್ಲಿ 20 ದಿವಸ ಕೆಲಸ ಮಾಡಿದ್ರು ಕೂಡ ನಾನು 2-4 ಸರಿ. ಅಂದ್ರೆ ಜನ್ಧನ್ ಖಾತೆಗೆ ಬಂದಿರುವಂತಹ ಎಲ್ಲಾ ಹಣ ಕೂಡ ಕಪ್ಪು ಹಣ ಸಾಧ್ಯ. ಆದ್ರೆ ಹೆಚ್ಚು ಹಣ ಕಪ್ಪು ಹಣ ಸಾಧ್ಯತೆ ಇದೆ. ಆಲ್ ರೈಟ್, ವಿಲ್ ಕಮ್ ಬ್ಯಾಕ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಿಜೆಪಿಯಿಂದ ಹಿರಿಯ ನಾಯಕರಾದಂತಹ ಅಶ್ವಥ್ ನಾರಾಯಣ್ ಅವರು ನಮ್ಮೊಂದಿಗೆ ಜಾಯಿನ್ ಆಗ್ತಾರೆ. ಒಂದು ಕ್ವಿಕ್ ಆಗಿ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಮೈಸೂರಿನಿಂದ ಮತ್ತು ಅಶ್ವಥ್ ನಾರಾಯಣ್ರ ಕೋಟಿ ಕಪ್ಪು ಹಣ, ಅದು ನಂಬರ್ಸೇ ಒಂಥರ ಆಶ್ಚರ್ಯ ಆಗುತ್ತೆ, ಅದು ಜನ್ಧನ್ ಅಕೌಂಟ್ ಅಲ್ಲಿ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ಅಶ್ವಥ್ ನಾರಾಯಣ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸೀದಾ ನಾನು ಮೈಸೂರಿಗೆ ಹೋಗ್ತೀನಿ. ನಾಗೇಂದ್ರ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ಜನ್ಧನ್ ಖಾತೆದಾರರು ಈ ರೀತಿಯಾದಂತಹ ಹಣ ಜಮೆ ಮಾಡ್ಕೊಳ್ಳೋದಕ್ಕೆ ಹೇಗ್ ಬಿಟ್ರು ಅಂತ ತಮಗನ್ಸುತ್ತೆ? ಅಥವಾ ಖಾತೆದಾರರಿಗೆ ಗೊತ್ತಿಲ್ದಂಗೆ ಯಾರು ಡೆಪಾಸಿಟ್ ಮಾಡ್ಬಿಟ್ರಾ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಾಗೇಂದ್ರ ಸರ್? ಕೇಳಿಸ್ತಿದೆಯಾ ಸರ್? ಈಗ ಕೇಳಿಸ್ತಾ ಇದೆ. ಈಗ ಜನ್ಧನ್ ಅಕೌಂಟ್ಗೆ
ಹಲೋ 21,000 ಕೋಟಿ ಕಪ್ಪು ಹಣ ಬಂದಿದೆ ಅಂತೆ. ಹೇಳಿ, ಹೇಳಿ, ಖಾತೆದಾರರಿಗೆ ಗೊತ್ತಿಲ್ಲದೆ ಬಂದ್ಬಿಡ್ತಾ ಅಂತ? ಖಂಡಿತ ಇಲ್ಲ, ಗೊತ್ತಿರ್ತದೆ. ಯಾವುದೇ ವ್ಯವಸ್ಥೆ ಬಂದಾಗ ಈ ಬಡವರು ಮುಗ್ಧರನ್ನ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ಬಂಡವಾಳಶಾಹಿಗಳು ಈ ತರ ವ್ಯವಹಾರ ಮಾಡಿದವರು ಮೊದಲಿಂದನೂ ಪರಿಪಾಠ ಮಾಡ್ಕೊಂಡ್ ಬಂದಿದ್ದಾರೆ. ಏನಾಗಿದೆ ಅಂದ್ರೆ 2.5 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಆಗುತ್ತೆ, ಅದ್ರೊಳಗೆ ಬಂದ್ರೆ ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಇದೆ ಅಂತದ್ದು ಏನ್ ಪ್ರತೀತಿ ಇದೆ ಆ ರೀತಿ ಉಪಯೋಗಿಸ್ಕೊಂಡು ಅವ್ರಿಗೊಂದಷ್ಟು ಆಸೆ ಆಮಿಷ ತೋರಿಸಿ 2.5 ಲಕ್ಷ ರೂಪಾಯಿ ಹಾಕಿದ್ದಾರೆ. ಅವ್ರು 50,000 ಮೇಲೆ ಇರಬಾರ್ದು ಜನಧನ್ ಅಕೌಂಟ್ ಅಲ್ಲಿ. ಆ ಕಾಮನ್ ಸೆನ್ಸ್ ಇಲ್ದಂಗೆ ಆಗಿದೆ. ಬ್ಯಾಂಕ್ಗಳು ಹೆಂಗ್ ತಗೊಂಡು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಬ್ಯಾಂಕ್ಗಳಿಗೂ ಕೂಡ ಒಂದು ಮಾಹಿತಿ ಇರ್ತದಲ್ವಾ, ಜನಧನ್ ಅಕೌಂಟ್ ಉದ್ದೇಶನೇ ಬೇರೆ ಇದೆ. 50,000 ರೂಪಾಯಿ ಮಿತಿ ಒಳಗೆ ಅವ್ರು ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಖಾತೆ ಜಮಾ ಆಗಿಲ್ಲ. ಯಾಕಂದ್ರೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮೇಡಮ್. ದುರುಪಯೋಗ ಆಗಿದೆ, ಕಾಳಧನಿಕರಿಗೆ ಅವಕಾಶ ಕೊಟ್ಟಿದ್ರೆ ಏನಾಗುತ್ತೆ ಪಾಪ ಜನಧನ್ ಖಾತೆದಾರರಿಗೆ ಅಂತ ಶಿಕ್ಷೆ ಆಗುತ್ತಾ? ಈಗ ಅವರು ಮುಗ್ಧರು ಈ ದೇಶದಲ್ಲಿ ಇತಿಹಾಸದಲ್ಲಿ ಬಲಿಯಾಗ್ತಾನೆ ಬಂದಿದ್ದಾರೆ. ಯಾಕಂದ್ರೆ ಜನಧನ್ ಅಕೌಂಟ್ ಇಟ್ಕೊಂಡ್ರು ಎಷ್ಟು ಬಡವರು ಇರ್ತಾರೆ, ಅವ್ರಿಗೊಂದಷ್ಟು ಆಸೆ ತೋರಿದ್ರೆ ಈ ತರ ಬಲಿಯಾಗ್ತಾರೆ. ಅವ್ರ ಮೇಲೆ ಕ್ರಮಕ್ಕಿಂತ ಈ ಜಾಡನ್ನು ಹುಡುಕ್ಬೋದು. ಯಾರು ಅವ್ರು ಈಜಿಯಾಗಿ ಪತ್ತೆ ಮಾಡಬಹುದು. 21,000 ಕೋಟಿ ಜಮಾ ಆಗಿದೆ ಅಂದ್ರೆ ಬ್ಯಾಂಕ್ ಅಲ್ಲಿ ಪೂರ್ತಿ ಯಾವ ಖಾತೆ ಇರುತ್ತೆ ತನಿಖೆಯನ್ನು ನೋಡಿದ್ರೆ ಯಾರು ಕಳ್ಳರು ಹಿಡಿಬಹುದು. ಇವಾಗ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಹಾಕ್ಬಾರ್ಲಿ, ಬೇರೆ ರೀತಿ ಕ್ರಿಮಿನಲ್ ಲಾನಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬಹುದು, ಮತ್ತೆ ಅವ್ರ ಮೇಲೆ ಆಕ್ಷನ್ ತಗೋಬಹುದು, ರಿಕವರಿ ಮಾಡ್ಕೋಬಹುದು ಟ್ಯಾಕ್ಸ್ ಅನ್ನ. ಸರ್, ಈಗ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಈಗ ನೋಟ್ ಬ್ಯಾನ್ ವಿಚಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ರಾಜಕೀಯ ಈಗೇನೋ ನಡೀತಾ ಆಕ್ರೋಶ್ ದಿವಸ್, ಇದೆಲ್ಲದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಟು ಬ್ಯಾನ್ ವಿಚಾರದಲ್ಲಿ ಯಾಕೋ ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬರಕ್ ಆಗ್ತಾ ಇಲ್ಲ. ಇನ್ನೂ ನಾವು 1-2 ತಿಂಗಳು ಅಧ್ಯಯನ ಮಾಡಿದ್ರೆ ಅರ್ಥ ಆಗುತ್ತೆ. ನೋಟ್ ಬ್ಯಾನ್ ನಿಂದ ಏನಾದ್ರೂ ಸರ್ಕಾರಿ ಖಜಾನೆಗೆ ಲಾಭ ಆಗುತ್ತಾ, ಕಪ್ಪು ಹಣ ನಿಜವಾಗೂ ಹೊರತರ್ತದ, ಅದು ಇದನ್ನ ನಾವು ಅಭಿವೃದ್ಧಿಗೆ ಬಳಸ್ಕೋಬಹುದಾ ಅನ್ನೋದು ನೋಡ್ಬೇಕು. ಈಗ ಏನಾಗಿದೆ ನಮ್ಮ ಮುಂದೆ ಕಾಣ್ತಾ ಇರೋದು, ಸಾಮಾನ್ಯ ಜನರು ಪರದಾಡ್ತಾ ಇರೋಂಥದ್ದು, ಮಧ್ಯಮ ವರ್ಗದ ಜನ ಪರದಾಡ್ತಾ ಇರೋದು ಎಸ್ಟಾಬ್ಲಿಷ್ ಆಗ್ತದೆ. ಅದನ್ನೇ ಹೆಚ್ಚು ಮಾಧ್ಯಮಗಳು ಪ್ರತಿಬಿಂಬಿಸ್ತವೆ. ಜನರಲ್ ಅಸಮಾಧಾನ ಹುಟ್ಟಾಕಿರೋಂಥ ಸಹಜ. ಮಧ್ಯಮ ವರ್ಗಕ್ಕೆ ಮತ್ತೆ ಕೂಲಿಕಾರರಿಗೆ ದುಡ್ಡು ಮಾಧ್ಯಮಗಳು ಹೆಚ್ಚಾಗಿ ಪ್ರತಿಬಿಂಬಿಸ್ತಾ ಇದಾವೆ. ಕಷ್ಟ ಅನ್ನೋದನ್ನ ಕಷ್ಟ ಅಂತ ಹೇಳಲಾರ್ದೆ ಸುಖ ಅಂತ ಹೇಳಕ್ಕಾಗುತ್ತಾ ಸರ್? ಅಥವಾ ಸುಖವನ್ನ ಸುಖ ಅಂತ ಹೇಳಲಾರ್ದೆ ಕಷ್ಟ ಅಂತ ಹೇಗಿದೆ ಜನ ಏನಿದೆ ಇವಾಗ ನೀವ್ ಹೇಳೋದು? ನೀವೀಗ ಏನಂದ್ರೆ ಸ್ಪಷ್ಟವಾಗಿ ತಿಳ್ಕೊಳಕ್ ಇಲ್ಲ ಅಂತ ಅಲ್ಲ. ನಾನೇನ್ ಮಾಧ್ಯಮಗಳ ಪರವಾಗಿ ಮಾತಾಡ್ತಿದೀನಿ ಅಂತಲ್ಲ. ನಾನು ತುಂಬಾ ತಾವು ಹೇಳಿದ್ದಕ್ಕೆ ಎಕ್ಸ್ಟೆಂಡ್ ವರ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಈಗ ನನ್ನ ಪ್ರಶ್ನೆ ಇರೋದು ಸರ್, ತಾವು ರೈತ ಹೋರಾಟಗಾರರು, ರೈತರ ಬಿತ್ತನೆಗೆ, ರೈತರ ಬೀಜ ಖರೀದಿಗೆ ಅಥವಾ ರೈತರ ವ್ಯವಸಾಯಕ್ಕೆ, ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿಗೆ ಕೆಲವೊಂದು ವಿನಾಯಿತಿಗಳನ್ನ ಸರ್ಕಾರ ಕೊಟ್ಟಿರೋದ್ರಿಂದ ರೈತರಿಗೇನು ಅಷ್ಟೊಂದು ಸಮಸ್ಯೆ ಆಗಿಲ್ಲ ಅನ್ನಿ. ಕೇಳಿಸ್ತಾ ಇಲ್ಲ. ವಾ, ಕರೆಕ್ಟ್ ಆದ ಕ್ವಶನ್ಗೆ ಕೇಳಿಸಲ್ವಲ್ಲ ಸರ್? ನಿನ್ನೆ ರಂಗನಾಥ್ ಸರ್ ಹೇಳ್ದಂಗೆ ಈಗ ಕೇಳ್ತಾ ಇದೆ ಮೇಡಮ್. ಏನಂದ್ರೆ ನಾನ್ ಮೊದ್ಲು ಹೇಳುದು ಮಾಧ್ಯಮ ಇರೋದಲ್ಲ. ಕರೆಕ್ಟ್. ರೈತರಿಗೆ ಕೊಟ್ಟಿದ್ದಾರಲ್ಲ ಕೇಂದ್ರ ಸರ್ಕಾರ ಬಿತ್ತನೆ ಟೈಮ್ ಅಲ್ಲಿ ಕೃಷಿಗೆ, ವ್ಯವಸಾಯಕ್ಕೆ ಸಂಬಂಧಪಟ್ಟ ಅದು ಅನುಕೂಲ ಆಗಿದೆಯಾ ಅಥವಾ ಒಳ್ಳೇದಾಯ್ತಾ ಅಂತ ನಾನು ಕೇಳ್ತಾ ಇರೋದು. ಖಂಡಿತ ಅನುಕೂಲ ಆಗಿಲ್ಲ. ಯಾಕಂದ್ರೆ ಈಗ ಬರ ಇದೆ ಇಡೀ ದೇಶದಲ್ಲಿ, ಮತ್ತೆ ಈ ಅವಧಿಲಿ ಯಾವ ಬಿತ್ತನೆ ಕಾರ್ಯ ನಡೆಯೋದಿಲ್ಲ. ಬಿತ್ತನೆ ಕಾರ್ಯ ನಡೆಯುವಂತದ್ದೆಲ್ಲ ನಮ್ದು ಏಪ್ರಿಲ್ ಮೇ ಮೇಲೆ ಆಗೋಂಥದ್ದು. ಈಗ ಕೊಟ್ಟಿರೋಂಥದ್ರಲ್ಲಿ ರೈತರಿಗೆ ಏನು ಉಪಯೋಗ ಆಗ್ತಿಲ್ಲ. ಯಾಕಂದ್ರೆ ಬೀಜ ಕೊಳ್ಳಲ್ಲ, ಈಗ ಗೊಬ್ಬರ ಕೊಳ್ಳಲ್ಲ, ನಾವು ನಾಟಿ ಮಾಡಲ್ಲ, ಬಿತ್ತನೆ ಮಾಡೋದಿಲ್ಲ. ಇದರಿಂದ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಐವಾಸಿಂಗ್ ಇದು. ಐವಾಸಿಂಗ್ ಅಲ್ಲ, ಏನೂ ಆಗಲ್ಲ ಅಂತಂದ್ರೆ ನಿಮ್ಗೆ ಎಫೆಕ್ಟ್ ಆಗಲ್ಲ ಬಿಡಿ, ಅಷ್ಟೊತ್ತಿಗೆಲ್ಲ ಸರಿ ಹೋಗಿರುತ್ತಲ್ಲ. ಇಲ್ಲ, ಯಾಕೆ ಅಲ್ಲ, ಈ ಬೀಜ ಕೊಳ್ಳುವಂತ ಪರಿಸ್ಥಿತಿ ಬರೋವಲ್ಲ. ಬೀಜ ಕೊಳ್ಳುವಂತಂದ್ರೆ ಈಗ ವ್ಯವಸಾಯ ಈ ಚಳಿಗಾಲದಲ್ಲಿ ಯಾವ ಬೀಜನೂ ಹಾಕೋದಿಲ್ಲ ನಾವು. ಸರಿ ಸರಿ. ಇನ್ನು ಮೈಸೂರು ಕಡೆ ಏನಾದ್ರು ಇದು ಬ್ಲಾಕ್ ವೈಟ್ ಆಗೋದಂದ್ರೆ ಜೋರಾಗಿ ನಡೀತಾ ಇದೆಯಾ ಸರ್? ತಮ್ಗೇನಾದ್ರೂ ಗೊತ್ತಾಗಿದೆಯಾ? ಖಂಡಿತ ಇಲ್ಲಿ ನೋಡ್ತೀವಿ. ಜನಧನ್ ಆಯ್ತಲ್ಲ, ಕರ್ನಾಟಕದಲ್ಲಿ ನಂಬರ್ 2 ಅಂದ್ರೆ ಮೈಸೂರಲ್ಲೂ ಆಗಿರುತ್ತೆ. ನಿಮ್ ಕಣ್ಣಿಗೇನ್ ಕಂಡಿಲ್ಲ? ಏನ್ ನೋಡ್ತಾ ಇದೀವಿ, ನಾವು ನೋಡ್ತಾ ಇದೀವಿ. ಎಲ್ಲ ವ್ಯವಹಾರಗಳು ಎಲ್ಲಾ ಸ್ಟೇಟ್ ಅಲ್ಲಿ ಮೈಸೂರು ನಡೀತದೆ, ಎಲ್ಲಾ ಜಿಲ್ಲೆಯಲ್ಲಿ ಮೈಸೂರು ನಡೀತಾ ಇದೆ. ನಡೀತದೆ. ಬಟ್ ಸ್ವಲ್ಪ ಅನುಮಾನಗಳು ಇಲ್ಲಿ ಬ್ಯೂರೋಕ್ರಟ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅಂತ. ವಿಲ್ ಕಮ್ ಬ್ಯಾಕ್. ಅಶ್ವಥ್ ನಾರಾಯಣ್ ಸರ್, ಈಗ
ಈ ಜನ್ಧನ್ ಖಾತೆಯಲ್ಲಿ 21,000 ಕೋಟಿ ಕಪ್ಪು ಹಣ ಬಂದಿದೆ, ಕಾಳಧನ ಜಮೆಯಲ್ಲಿ ಕರ್ನಾಟಕಕ್ಕೆ ಸಿಕ್ತು ನಂಬರ್ 2 ಸ್ಥಾನ ಅಂತ ನಾನು ಏನಾದರೂ ಕಾಂಗ್ರೆಸ್ಸಿಗರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಈಗ ಪಶ್ಚಿಮ ಬಂಗಾಳ ಫಸ್ಟು ಅಂತೀರಾ, ಇದು ಸೆಕೆಂಡು ಕರ್ನಾಟಕ ಅಂತೀರಾ. ಕಾರಣ ಇಷ್ಟೇ, ಇಲ್ಲಿ ಪ್ರತಿಪಕ್ಷಗಳಿದಾವೆ, ಆಡಳಿತ ಪಕ್ಷಗಳು ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗೂಬೆ ಕೂರಿಸೋ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಇಲ್ಲ, ಒಂದು ಕರ್ನಾಟಕದಲ್ಲಿ ಮನಿ ಟ್ರಾನ್ಸಾಕ್ಷನ್ನು ಬೇರೆ ಬೇರೆ ರೀತಿಯಲ್ಲಿದೆ. ವಿಶೇಷವಾಗಿ ನಮ್ಮಲ್ಲಿ ಅಗ್ರಿಕಲ್ಚರ್ ಈ ವರ್ಷದಲ್ಲಿ ಸ್ವಲ್ಪ ಡಲ್ ಆಗಿದೆ. ಕೃಷಿ ಚಟುವಟಿಕೆ ಭಾಳ ಬರ ಇರೋದ್ರಿಂದ ಕಡಿಮೆ. ಬಾಕಿ ಇಂಡಸ್ಟ್ರಿಯಲ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಬೇರೆ ಬೇರೆ ಫೈನಾನ್ಷಿಯಲ್ ಇದೆ, ಬ್ಯಾಂಕಿಂಗ್ ಸಿಸ್ಟಮು, ಕೋಆಪರೇಟಿವ್ ಬ್ಯಾಂಕ್ಗಳು ಸಾಕಷ್ಟು ಇರೋದ್ರಿಂದ ಇಲ್ಲಿ ಟರ್ನ್ ಓವರ್ ತುಂಬ ನಡೀತಿದೆ. ಹಂಗಾಗಿ ನಾವು 8ನೇ ಸ್ಥಾನದಲ್ಲಿ, ದೇಶದ ಮಟ್ಟದಲ್ಲಿ 8ನೇ ಸ್ಥಾನದಲ್ಲಿ ಕಪ್ಪು ಹಣ ಓಡಾಡ್ತಾ ಇದೆ. ಕಪ್ಪು ಹಣ ಅಂತಲ್ಲ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರೋ ಇದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಿದ್ದಲ್ಲ. ಜನ್ಧನ್ ಯೋಜನೆ ಅಡಿಯಲ್ಲಿ ಖಾತೆ ತೆಗೆದಂತಹ ಖಾತೆದಾರರ ಅಕೌಂಟ್ನಲ್ಲಿ ಬಹಳಷ್ಟು ಹಣ ಏಕಾಏಕಿ ನುಗ್ತಾ ಇದೆ ಅಂದ್ರೆ ಇದು ಕಪ್ಪು ಹಣ ಅನ್ನುವಂಥ ಅನುಮಾನ, ಹಾಗಾದ್ರೆ ಕರ್ನಾಟಕದಲ್ಲಿ ಕಪ್ಪು ಹಣ ತುಂಬಾ ಇದೆ ಎಂದಂಗಾಯ್ತು. ಖಂಡಿತ, ಯಾಕಂದ್ರೆ ರಿಯಲ್ ಎಸ್ಟೇಟ್ ನಡೀತಿದೆ. ಮೊನ್ನೆ ಪ್ರಧಾನ ಮಂತ್ರಿಗಳು ಮತ್ತೆ ನಿಮ್ಮ ಮಾಧ್ಯಮ ರಿಯಲ್ ಎಸ್ಟೇಟ್ ಅಷ್ಟೇನಾ? ಅಲ್ಲ, ಎಲ್ಲ ಇದೆ. ಯಾಕೆಂದ್ರೆ ರಾಜಕೀಯ ನಾಯಕರ ಹತ್ರ ಇಲ್ವಾ? ತಂದೆ ತಾಯಿ ನೋಡದೇ ಇರೋರು ಸರ್ ಇವತ್ತಿನ ದಿನ ಅವ್ರ ಅಕೌಂಟಿಗೆ ದುಡ್ಡು ಹಾಕುವಂತ ಪರಿಸ್ಥಿತಿ ಬಂದಿದೆ ಅನ್ನೋ ರಾಜಕೀಯ ನಾಯಕರ ಹತ್ರ ಇಲ್ವಾ? ಎಲ್ಲಾರ್ತು ಇದೆ ಮೇಡಮ್. ಇದು ಯಾರೇನು ಕಡಿಮೆ ಅಂತ ಇಲ್ಲ, ಪ್ರತಿಯೊಬ್ಬರ ಹತ್ರನು ಸರ್ ರಾಜಕೀಯ, ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಇಂಡಸ್ಟ್ರಿಯಲಿಸ್ಟು, ಕೆಲವು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇದಕ್ಕೋಸ್ಕರ ಡೈರೆಕ್ಟರ್ ಆಗಿರ್ತಕ್ಕಂಥವ್ರು, ಎಜುಕೇಷನಿಸ್ಟ್. ಮೊನ್ನೆ ಎಲ್ಲೊಂದ್ ಕಡೆ 60 ಕೋಟಿ ಸಿಕ್ತು. ಯಾರ ಹತ್ರ ಸಿಕ್ತು? ಮೆಡಿಕಲ್ ಕಾಲೇಜ್ ಅವ್ರ ಹತ್ರ ಸಿಕ್ತು. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ದೊಡ್ಡ ದೊಡ್ಡ ಬ್ಯಾಂಕ್ಗಳು ಓನರ್ಸ್ಗಳ ಹತ್ರ ಇವೆಲ್ಲ ಇದ್ದಿದೆ. ಪರ್ಟಿಕ್ಯುಲರ್ ಆಗಿ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಇದ್ದು ಬ್ಲ್ಯಾಕ್ ಅಂಡ್ ವೈಟ್ ಟರ್ನ್ ಓವರ್ ಜಾಸ್ತಿ ನಡೀತಿದೆ. ಆ ದೃಷ್ಟಿಯಿಂದನೇ ಈಗ ಹೆಂಗಿದೆ ಸರ್ ಪರ್ಸೆಂಟೇಜ್? ಅಲ್ಲ, ಪರ್ಸೆಂಟೇಜು ದುಡ್ಡು ಕೊಟ್ಟಿರೋನು ಗೊತ್ತು, ತಗೊಂಡಿರೋನು ಗೊತ್ತು. ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾವು ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಾರಲ್ಲ, ಅದಕ್ಕೆ ಅಂದೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಇಲ್ಲ ಮೇಡಮ್, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಚರ್ಚೆಗೂ ಹೋಗ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಹತ್ರ ಆ ಥರ ದುಡ್ಡು ಇಲ್ಲ, ನಮ್ಮ ಹತ್ರ ಯಾರು ಬಂದು ಕೇಳಿಲ್ಲ, ನಾವು ತಗೊಳ್ಳೋದಿಲ್ಲ. ಇಲ್ಲಿ ಜನ್ಧನ್ ಈಗ ಮೊನ್ನೆ ಹೇಳಿದಾಗ 25 ಕೋಟಿನ ಓಪನ್ ಆಗಿರೋದು 21,000 ಕೋಟಿ ಟರ್ನ್ ಓವರ್ ಆಗಿದೆ ಅಂತ ಅನ್ನತಕ್ಕಂಥದ್ದೇನು ಅಧಿಕೃತ ಆದ್ರೆ ಖಂಡಿತ ಅದೆಲ್ಲ ಒಂದ್ ಕಡೆ ಬ್ಲಾಕ್ ಮನಿ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಷ್ಟೊಂದು ಟರ್ನ್ ಓವರ್ ಆಗಿದ್ರೆ, ಕೇವಲ 25 ಕೋಟಿ ಅಕೌಂಟ್ ಅಲ್ಲಿ 21,000 ಕೋಟಿ ಟರ್ನ್ ಓವರ್ ಆಗಿದೆ ಅಂತ ಹೇಳಿದ್ರೆ ಇದರ ಗಂಭೀರವಾಗಿ IT ಡಿಪಾರ್ಟ್ಮೆಂಟು ಮತ್ತು ಬ್ಯಾಂಕಿಂಗ್ನವ್ರು ಗಂಭೀರವಾಗಿ ಪರಿಗಣಿಸಿ ಬಣಿಸ್ತಾರೆ. 50,000 ರೂಪಾಯಿ 20,000 ರೂಪಾಯಿ ಅಕೌಂಟ್ ಇಲ್ದಿರೋ ಜಾಗದಲ್ಲಿ 2 ಲಕ್ಷ 3 ಲಕ್ಷ 5 ಲಕ್ಷ ಹಣ ತುಂಬಿದ್ರೆ ಇದೆಲ್ಲ ಒಂದ್ ಕಡೆ ಡೆಫಿನೆಟ್ ಆಗಿ ಬ್ಲಾಕ್ ಮನಿನೇ ಅದರಲ್ಲಿ ತುಂಬಿರ್ತಕ್ಕಂಥ. ಜನ್ಧನ್ ಮಿಸ್ಯೂಸ್ ಆಗ್ತಾ ಇದೆ. ಬಟ್ ಜನ್ಧನ್ ಖಾತೆದಾರರಿಗೆ ಸರಿಯಾದ ಮಾಹಿತಿ ಅಥವಾ ಸರಿಯಾದ ಇನ್ಫಾರ್ಮೇಶನ್ ಕೊರತೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ 2.5 ಲಕ್ಷದವರೆಗೂ, ಅಂದ್ರೆ 2.5 ಲಕ್ಷದವರೆಗೂ ನಿಮ್ಗೆ IT ಪ್ರಾಬ್ಲಮ್ ಇರಲ್ಲ ಅಂತ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಸಾರ್ ನನ್ನ ಅಕೌಂಟ್ಗೆ 2.5 ಲಕ್ಷದವರೆಗೂ ಹಾಕೊಂಡ್ಬಿಡ್ಬೋದು ಸರ್, ಏನ್ IT ಇಲ್ಲ ಗೀಟಿ ಇಲ್ಲ ಎಂತದಿಲ್ಲ, ಹಾಕ್ಬಿಡಿ ಅನ್ನೋ ತರದಲ್ಲೋ ಅಥವಾ ನೀವು ಹಾಕೊಳ್ಳಿ ಅನ್ನೋ ತರದಲ್ಲೋ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಬಟ್ ಯಾರು ಕೂಡ ಜನ್ಧನ್ ಖಾತೆದಾರರಿಗೆ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ನಿಮ್ಮ ಮೇಲೆ ಏನಾದ್ರೂ ಶಿಸ್ತು ಕ್ರಮ ಆಗುತ್ತಾ, ಶಿಕ್ಷೆಗೆ ಒಳಪಡಬೇಕಾಗುತ್ತಾ, ಏನಾಗುತ್ತೆ ಅನ್ನೋದರ ಅರಿವು ಅವ್ರಿಗೆ ಇದ್ದಂತಿಲ್ಲ. ಪ್ರತಿ ಸಂದರ್ಭದಲ್ಲಿ ಹೇಳ್ತಾನೆ, ನಿಮ್ಮ ಅಕೌಂಟ್ಗೆ ಏನೇ ದುಡ್ಡು ಹಾಕೋರು ಅದ್ರ ಲೆಕ್ಕ ಕೊಡಬೇಕು, ಮಾಹಿತಿ ಕೊಡಬೇಕು, ಎಲ್ಲಿಂದ ಬಂತು. 2.5 ಲಕ್ಷ ತನಕ ಡಿಪಾಸಿಟ್ ಮಾಡೋ ಕೇಳಿಗೆ ಬರೋದಿಲ್ಲ ಅಂತ. ಹೌದು, ಅದು ಯಾವಾಗ ಹೇಳ್ತಾ ಅದೊಂಥರ ಫ್ರೀ ಲೈಸೆನ್ಸ್ ಸಿಕ್ಕಿದಂಗ ಕಮ್ ಬ್ಯಾಕ್. ಸದನದಲ್ಲಿ ವಿಪಕ್ಷಗಳು ಎಷ್ಟೇ ಒದ್ದಾಡಿದ್ರು, ಎಷ್ಟೇ ಗದ್ದಲ ಮಾಡಿದ್ರು, ಅವರು ಮಾತ್ರ ಮೌನಕ್ಕೆ ಶರಣಾಗಿದೆ. 21,000 ಕೋಟಿ ಕಂತೆ ಪುರಾಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಭೂಪತಿ ಸರ್, ಸದನದಲ್ಲಿ ವಿಪಕ್ಷಗಳ ಪಾಠಿ ಸವಾಲಿಗೆ ಮೋದಿ ಅವರು ಮೌನಕ್ಕೆ ಶರಣಾಗಿರೋದು ಯಾಕೆ ಅಂತ ತಮಗನ್ಸುತ್ತೆ? ಅಲ್ಲ, ಶ್ರೀಮಾನ್ ನರೇಂದ್ರ ಮೋದಿ ಅವರ ಸ್ಟೈಲ್ ಇದೆಯಲ್ಲ, ಅದು ಡಿಕ್ಟೇಟರ್ ಸ್ಟೈಲ್. ಅವರು ಮೊದಲಿಂದನೂ ಹಂಗೇನೆ. ಯಾಕೆ ಅಂದ್ರೆ ಏನ್ ಸರ್, ಚುನಾವಣೆ 2014 ಡಿಕ್ಟೇಟರ್ ಸ್ಟೈಲ್. ಮೋದಿ ಅವರು ಸರ್ವಾಧಿಕಾರಿ ಅನ್ನೋ ಸರ್ವಾಧಿಕಾರಿ ಮನೋವೃತ್ತಿ ಇದೆ ಅವ್ರಿಗೆ, ಅದರಲ್ಲಿ ನನ್ನ ಮನನೇ ಇಲ್ಲ. ಹೇಳ್ತೀನಿ ನಾನು ಯಾಕೆ ಅಂತ ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಆಮೇಲೆ ಉತ್ತರ ಕೊಡಿ. 2014 ಕೇಳ್ತಿದಾರಲ್ಲ ಸರ್, ಈಗ ಸದ್ದಾಂ ಹುಸೇನ್ ಸರ್ವಾಧಿಕಾರಿ ಇದ್ದಾರೆ. ಇಲ್ಲ, ಸರ್ವಾಧಿಕಾರಿ ಅಂದ್ರೆ ಸದ್ದಾಂ ಹುಸೇನ್ ಕಂಪೇರ್ ಮಾಡೋದು ಬೇಡ. ಆಡಳಿತ ನಡೆಸೋದ್ರಲ್ಲಿ ಒಂದು ಹಿಡಿತ ಇಟ್ಕೊಂಡಿಟ್ಟಿಗೆ ಅದು ಸರ್ವಾಧಿಕಾರಿ. ನರೇಂದ್ರ ಮೋದಿ ಸಾಹೇಬರು ಈ ನೋಟು ನಿಷೇಧ ಪ್ರಕರಣವನ್ನ ತೀರ್ಮಾನವನ್ನ ಅವರೇ ಅನೌನ್ಸ್ ಮಾಡಿದ್ದು. ಸರ್ವಾಧಿಕಾರಿ ಅಲ್ಲ, ಕಾನ್ಫಿಡೆನ್ಸ್. ಬಂದೆ ಕಾನ್ಫಿಡೆನ್ಸ್ ಬೇರೆ, ಸರ್ವಾಧಿಕಾರ ಬೇರೆ. ಅಲ್ಲ, ಅದು ನೋಟುದು ನಿಷೇಧ ಮಾಡಿ. ಒಂದು ನಿಮಿಷ ಮೇಡಮ್, ಬಂದೆ.
ಅವರು ಅಬ್ರಪ್ಟ್ ಆಗಿ ಮಾಡಿದ್ರು, ಭಾಳ ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿದ್ರು, ಯಾರಿಗೂ ಗೊತ್ತಾಗದಂಗೆ ಮಾಡಿದ್ರು ಅಂತಕ್ಕಂಥದ್ದು ಒಂದಿದೆ. ಅವರು ಅದನ್ನು ಅನೌನ್ಸ್ ಮಾಡಿದ್ದು ನಿಜ, ಅವರೇ ಅನೌನ್ಸ್ ಮಾಡಿದ್ದು, ಫೈನಾನ್ಸ್ ಮಿನಿಸ್ಟರ್ ಮಾಡಲಿಲ್ಲ ಅಥವಾ ರಿಸರ್ವ್ ಬ್ಯಾಂಕ್ ಗವರ್ನರ್ ಮಾಡಲಿಲ್ಲ. ಒಂದು, ಅವರು ಈ ವಿಷಯವನ್ನು ಹೊರಗಡೆ ಬಹಿರಂಗ ಸಭೆಗಳಲ್ಲಿ ಮಾತಾಡ್ತಾರೆ. ಲೋಕಸಭೆ ಅಧಿವೇಶನ ನಡೆಯುವಾಗ, ರಾಜ್ಯಸಭೆ ಅಧಿವೇಶನ ನಡೆಯುವಾಗ ಯಾವುದೇ ಪಾಲಿಸಿ ಮ್ಯಾಟರ್ಸ್ನ ಪ್ರಧಾನಮಂತ್ರಿಗಳು ಸಾಮಾನ್ಯವಾಗಿ ಆ ಅಧಿವೇಶನಗಳಲ್ಲಿ ಮಾತಾಡಬೇಕೇ ವಿನಃ ಹೊರಗಡೆ ಮಾತಾಡೋಂಥದ್ದು ಸಂಪ್ರದಾಯ ಅಲ್ಲ, ಸಂವಿಧಾನಬದ್ಧವೂ ಅಲ್ಲ ಅದು. ಆದರೆ ಇಲ್ಲಿ ಭಾಳ ಮೌನವನ್ನು ವಹಿಸ್ತಾರೆ ಅವ್ರು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಕೆಲವು ಇತಿಹಾಸ ಇದೆ ಇದಕ್ಕೆ. ಈ ತೀರ್ಮಾನಕ್ಕೆ ಸ್ವಲ್ಪ ಮುಂಚೆ ಒಂದು 15 ದಿವಸ ಹಿಂದಿನ ಡೆವಲಪ್ಮೆಂಟ್ಗಳು ಏನಾಯಿತು ಅಂತ ಅವರು ನವೆಂಬರ್ 8ಕ್ಕೇನು ಅನೌನ್ಸ್ ಮಾಡಿದ್ರು. ಅದರ 15 ದಿವಸ ಮುಂಚೆ ಪ್ರಶಾಂತಿ ಭೂಷಣ್ ಅವರು ಒಂದು ಮೆಮೊರಾಂಡಮ್ನ ಕೊಡ್ತಾರೆ, ಒಂದು ರೆಪ್ರೆಸೆಂಟೇಷನ್ನ ಕೊಡ್ತಾರೆ. ಏನು ಅಂತ ಹೇಳಿ ಅಂದರೆ, 2 ಕಡೆ IT ರೈಡ್ ಆಗಿದೆ. ಒಂದು ಸಹಾರಾ ಗ್ರೂಪು, ಇನ್ನೊಂದು ಬಿರ್ಲಾ ಗ್ರೂಪ್. 2 ಕಡೆ ರೈಡ್ ಆಗದಾಗ ಕೆಲವು ಡೈರಿಗಳು ಸಿಕ್ಕಿದೆ. ಆ ಡೈರಿಗಳಲ್ಲಿ 2014 ಚುನಾವಣೆಗೆ ಮುಂಚಿತವಾಗಿ ಯಾರ್ಯಾರಿಗೆ ದುಡ್ಡು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥ ಎಂಟ್ರಿ ಇದೆ. ಅದರಲ್ಲಿ ಭಾಳ ಕ್ಲಿಯರ್ ಆಗಿ CM ಗುಜರಾತ್ ಸಹಾರಾ ಗ್ರೂಪ್ನವ್ರು 40 ಕೋಟಿ, ಬಿರ್ಲಾ ಗ್ರೂಪ್ನವ್ರು 25 ಕೋಟಿ ಕೊಟ್ಟಿದ್ದಾರೆ. ಆದ ಕಾರಣ ಇದರ ಬಗ್ಗೆ ತನಿಖೆ ಆಗಬೇಕು, ಜುಡಿಷಿಯಲ್ ಪ್ರಾಸೆಸ್ ಆಗಬೇಕು ಅಂತ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ ಅವರು. ಅವರ ರೆಪ್ರೆಸೆಂಟೇಷನ್ ಕೊಟ್ಟ 15 ದಿನಗಳಲ್ಲಿ ಈ ಅನೌನ್ಸ್ಮೆಂಟ್ ಬರುತ್ತೆ, ಈ ನೋಟುಗಳ ನಿಷೇಧ ಮಾಡತಕ್ಕಂಥ ಅನೌನ್ಸ್ಮೆಂಟ್ ಬರುತ್ತೆ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇವರು ಪ್ರಾಮಾಣಿಕರು ಅಲ್ಲ ಅಂತಕ್ಕಂಥದ್ದು ಮುಖ್ಯ. ಒಂದು, ಯಾರು? ಸರ್ ನರೇಂದ್ರ ಮೋದಿ ಅವರು ಈಗ ನೀವು ಅದನ್ನ ಚರ್ಚೆ ಮಾಡಿ, ಬಂದೆ ಅದನ್ನ ಚರ್ಚೆ ಮಾಡಿ ಸರ್. ಚರ್ಚೆ ಮಾಡ್ತಿದೀವಿ, ಚರ್ಚೆ ಮಾಡೋದಕ್ಕೆ ಯಾರು ತಯಾರಿಲ್ಲ ಅಂತಲ್ಲ. ಚರ್ಚೆ ಮಾಡ್ರು ಚರ್ಚೆನೇ ಮಾಡಿಲ್ವಲ್ಲ. ಪಬ್ಲಿಕ್ ಡೊಮೇನ್. ಸಪೋಸ್ ಇಂಥ ಪ್ರಿಂಟ್ ಮೀಡಿಯಾ ಫ್ರಂಟ್ ಲೈನ್ ಇಶ್ಯೂ ಓದಿ. ಇವರು ಗುಜರಾತ್ ಜೊತೆಗೆ ಸರ್ ಬಂದ್ ಆಮೇಲೆ ನೀವು ಉತ್ತರ ಕೊಡಿ ಸರ್. ಅಲ್ಲ ಸರ್, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ನೋಟ್ ಬ್ಯಾನ್ ಆದ್ರೆ ಎಲ್ಲರಿಗೂ ಆಗುತ್ತೆ. ಈಗ ಮುಚ್ಚಿಟ್ಕೊಳ್ಳೋದೇನು? ನೋಟ್ ಬ್ಯಾನ್ ಆಗೋದು ಈಗ ಪ್ರಧಾನಮಂತ್ರಿಗಳ ಹಣ ಇದ್ರೆ ಅವ್ರಿಗೂ ಆಗುತ್ತೆ, ರಾಧಾ ಹಿರೇಗೌಡ ಅಂತ ಇದ್ರೆ ಅವ್ರಿಗೂ ಆಗುತ್ತೆ. ಇದ್ರಲ್ಲಿ ಏನಿದೆ ಸ್ವಾಹಿತಾಸಕ್ತಿ? ಹೇಳಿ, ಸ್ವಾಹಿತಾಸಕ್ತಿ ಏನಿದೆ? ಒಂದ್ ನಿಮಿಷ, ಬಂದೆ ಮೇಡಮ್. ಲಾಭ ಏನಿದೆ ಪ್ರಧಾನಿಗಳಿಗೆ? ಈ ಕೇಸಲ್ಲಿ ಯಾರು ಅಧಿಕಾರಿ ಚೌಧರಿ ಅಂತ ಇದ್ರು, ಅವರು IT ಆಫೀಸರ್ ಆಗಿದ್ರು. ಅವರನ್ನೇ ಕೊನೆಗೆ ಸರ್ಕಾರ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ, ಆಫೀಸರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಇವು ಯಾಕೆ ಅಂತ ಹೇಳಿದ್ರೆ ಇದು ಒಂದಕ್ಕೊಂದು ತಳಕಿದೆ. ಅದು ಬಿಡಿ, ಅಲ್ಲಿ ಸೀರಿಯಸ್ ಅಪಾಯಿಂಟ್ ಮಾಡ್ಲಿಕ್ಕೆ ಪ್ರೊಸೀಜರ್, ಅದಕ್ಕೆ ಅಪೋಸಿಷನ್ ಲೀಡರ್ ಇದೆ ಒಂದು ಸಿಗ್ನೇಚರ್. 500,000 ನೋಟು ಅವ್ರು ಹೇಳಿದನ್ನು ಮಾಡ್ಲೇಬೇಕು ಅಂತೇನಿಲ್ಲ. ಅವ್ರು ಹೇಳಿದ್ದನ್ನು ಮಾಡ್ಲೇಬೇಕು ಅಂತೇನಿಲ್ಲ. ಸಿಬಿಐ ಡೈರೆಕ್ಟ್ ಮಾಡುವಾಗ ಸುಷ್ಮಾ ಸರ್ ಅಪೋಸಿಷನ್ ಇರುವಾಗ ಅಷ್ಟೇ ಅವ್ರು ಹೇಳಿದ್ದನ್ನು ಮಾಡ್ಬೇಕು ಅಂತಿಲ್ಲ, ಅವ್ರು ಹೇಳಿದ್ದನ್ನು ಮಾಡ್ಬೇಕು ಅಂತಿಲ್ಲ. 500,000 ರೂಪಾಯಿ ನೋಟುಗಳು ಬರೋಣ. ಈಗ ನಾವು ಜನಧನ್ ಅಕೌಂಟ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಬಹಳ ಇಂಪಾರ್ಟೆಂಟ್. ಮುಗೀತು ಸರ್. ತುಂಬಾ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ ಅವರು. ಮೋದಿ ಅವರು ಪ್ರಾಮಾಣಿಕರಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಸರ್ಟಿಫಿಕೇಟ್ ಆಮೇಲೆ ಬಿಜೆಪಿಯಲ್ಲೇ ವಿರೋಧ ಇದೆ, ವಿರೋಧ ಇದೆ. ಇದರಲ್ಲಿ ಕೆಲವು ತಪ್ಪಿರ್ಬೋದು. ಈ ನಮ್ಮ ಗೋವಾದಲ್ಲಿ ಬಹಿರಂಗ ಸಭೆಯಲ್ಲಿ ನನ್ನ ಜೀವಕ್ಕೂ ಧಕ್ಕೆ ಇದೆ ಅಂತ ಮಾತಾಡಿದ್ರು. ಅವರ ಪ್ರಾಮಾಣಿಕತೆ ಬಗ್ಗೆ ಯಾರು ಕ್ವಶನ್ ಮಾಡೋಗಿದೆ? ಪ್ರಾಮಾಣಿಕತೆ ಬಗ್ಗೆ ಯಾಕಂದ್ರೆ ಇದರಿಂದ ಲಾಭ ಏನು ಅಂತ ಹೇಳಿ ಒಂದ್ ನಿಮಿಷ ಸರ್. ನೋಟ್ ಬ್ಯಾನ್ ಇಂದ ಜನರಿಗೆ ಆಗಿರುವಂತಹ ಎಫೆಕ್ಟ್ ಇದೆಯೋ ಇಲ್ವೋ? ರಾಹುಲ್ ಗಾಂಧಿ ಅವರು ಸರ್ವೆ ಮಾಡಿದಾರೋ, ರೋಡ್ ಅಲ್ಲಿ ಬೀದಿಗಳಲ್ಲಿ ನಿಂತು ಜನರ ಕಷ್ಟ ಕಾರ್ಪಣ್ಯಗಳನ್ನ ನೋಡಿದಾರೋ, ಅಥವಾ ಅವರಿಗೆ ಸಿಗಬಹುದಾದಂತಹ ಮಾಹಿತಿಗಳ ಆಧಾರದ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ? ಅವ್ರಿಗೆಲ್ಲ ಹಕ್ಕು ಇದೆ, ಅಧಿಕಾರ ಇದೆ, ಫೈಟ್ ಮಾಡ್ಲಿ. ಇಂತಹ ದೊಡ್ಡ ವಿಚಾರ, ತಾವು ಹೇಳಿದಂತಹ ವಿಚಾರ ಅಷ್ಟು
ಇಷ್ಟು ಈಸಿಯಾಗಿ ಲೆಟ್ ಗೋ ಮಾಡ್ತಾರೆ ಅಪೋಸಿಷನ್ ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಇದ್ರ ಬಗ್ಗೆ ಪ್ರಸ್ತಾಪನೆ ಇಲ್ವಲ್ಲ ರಾಹುಲ್ ಗಾಂಧಿ ಅವ್ರ ಬಾಯಿಂದ? ರಾಜ್ಯಸಭೆಯಲ್ಲಿ ಎಲ್ಲಿ ಯಾವ leader ಇದುವರೆಗೂ ನಾನು ಸಣ್ಣ ಇಲ್ಲಿ ವಿಚಾರ ಇವರ ಅಲ್ಲ. ಅಪೋಸಿಷನ್ ಲೀಡರ್ ಹೇಳಿದ್ರೆ ಭೂಪತಿ ಅವರು ಹೇಳಿದೆ ಗೊತ್ತು. ಅಲ್ಲ, ನವೆಂಬರ್ 8ರಿಂದ ನರೇಂದ್ರ ಮೋದಿ ಅವರು ಸರ್, ತಪ್ಪುಂಟು. ಶಾಂತಿ ಭೂಷಣ್ ಅಶ್ವಥ್ ನಾರಾಯಣ ಅವರೇ, ಬರುವಂತ ನರೇಂದ್ರ ಮೋದಿ ಅವರು ಕೂತಾಗಿಂದ ಎದ್ದಾಗಿಂದ ಮಲ್ಕೊಂಡಾಗಿಂದ ನಡೆಯೋದಾಗಿಂದ ಏನೊಂದ್ ಸಣ್ಣ ಎಡವಟ್ಟಿ ಎಡವುತ್ತಾರ ಅಂತ ಕಾಯ್ಕೊಂಡು ಕುತ್ಕೊಳ್ಳೋ ಅಪೋಸಿಷನ್ ಇಷ್ಟು ದೊಡ್ಡದನ್ನ ಬಿಟ್ಬಿಡ್ತಾರ? ಅವ್ರ ಬಾಯಿ ಅದು ಬಿಟ್ಟು ಸದನದಲ್ಲಿ ಮಾತಾಡೇ ಇಲ್ವಲ್ಲ. ಅವ್ರ What is this? ಪಾರ್ಲಿಮೆಂಟ್ ನೀವೇ ಹೇಳ್ತಿರೋದು. ಅಲ್ಲ, ಇಲ್ಲಿ ಇದೇ ಅವ್ರು ಮಾತಾಡಿದ್ರೆ ತಾನೇ ಇವರು ಪಾರ್ಲಿಮೆಂಟ್ ಅಲ್ಲಿ. ಪ್ರಶಾಂತಿ ಭೂಷಣ್, ಅರವಿಂದ್ ಕೇಜ್ರಿವಾಲ್ ಇವರೆಲ್ಲ CAG ರಿಪೋರ್ಟ್ ಮೇಲೆ ಡಿಸ್ಕಷನ್ ಮಾಡ್ತಾರೆ. ಇಂಥ CAG ರಿಪೋರ್ಟ್ 100 ಬಂದಿರ್ತದೆ. ಅವರ ಒಂದು ಪ್ರಾಮಾಣಿಕತೆ ಬಗ್ಗೆ, ನೈತಿಕತೆ ಬಗ್ಗೆ ನೋಡಿ. ಒಂದ್ಸಲ ಹವಾಲಾ ಕೇಸಲ್ಲಿ ಯಾರ್ದೋ ಒಬ್ರು ಡೈರಿನಲ್ಲಿ LKA ಇತ್ತು ಅಂತ ಹೇಳಿ ಆದ್ವಾನಿ ಅವ್ರ ಮೇಲೆ ಎಷ್ಟು ಅಲಿಗೇಷನ್ ಮಾಡೋದು. Yes, yes. ಕಡೆಗೆ ಏನಾಯ್ತು ಅದ್ರ ಮೇಲೆ? Yes, yes. ಇಲ್ಲಿ ಯಾವುದೋ ಡೈರಿನಲ್ಲಿ ಗುಜರಾತ್ CM, ಇನ್ನೊಂದು ಯಾವುದೋ ಡೈರಿನಲ್ಲಿ ಮಹಾರಾಷ್ಟ್ರ CM, ಇವೆಲ್ಲ ಬೇಸ್ಲೆಸ್ ಅಲಿಗೇಷನ್. ಇಂಥ ಅಲಿಗೇಷನ್ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಇಂಥ ಅಲಿಗೇಷನ್ ಇಲ್ಲ, ಇಂಥ ಅಲಿಗೇಷನ್ ಕೇಜ್ರಿವಾಲ್ 100 ಮಾಡಿದ್ದಾರೆ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಿದೆ. ಯಾವುದೇ ಒಂದು ನಿಮಿಷ ಇರಿ ಸರ್. ಇವತ್ತು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಮಾತಾಡಿದ್ದಾರೆ, ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರದ ಬಗ್ಗೆ ಮಾತಾಡಿದ್ದಾರೆ. ಈ ತರದ ತುಂಬಾ ಚೆನ್ನಾಗಿ ಮಾತಾಡಿದ್ರು ಮನಮೋಹನ್ ಸಿಂಗ್ ಅವರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಒಳ್ಳೆ ಪಾಯಿಂಟ್ಸ್ ಹೇಳಿದ್ದಾರೆ. ಬಟ್ ಅದು ವೇ ಪ್ರೆಸೆಂಟೇಷನ್ ಉಂಟಲ್ಲ, ಅಷ್ಟೊಂದು ಅಲ್ಲ, ಅದು ಅದೇ ಡಿಫರೆನ್ಸ್. ಎಲ್ಲರೂ ಮೋದಿ ತರ ಅಲ್ಲ, ಮೋದಿಗೆ ಅವರಿಗೆ ಡಿಫರೆನ್ಸ್. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾತಾಡಿದಂತಹ ಪ್ರತಿಯೊಂದು ವಾಕ್ಯ ಅರ್ಥಗರ್ಭಿತವಾಗಿದ್ದು ತುಂಬಾ ವ್ಯಾಲಿಡ್ ಆಗಿತ್ತು. ಪ್ರೆಸೆಂಟೇಷನ್ ಆ ಒಂದು ಓಘದಲ್ಲಿ ಮಾತನಾಡದೆ ಇರಬಹುದು, ಬಟ್ ತೂಕದ ಮಾತುಗಳು. ಕಂತೆ ಪುರಾಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ನಾಗೇಂದ್ರ ಸರ್, ಮೈಸೂರಿಂದ ನನ್ನ ಧ್ವನಿ ತಮಗೆ ಕೇಳಿಸ ಮರ್ತೇ ಹೋಗ್ಬಿಟ್ವಿ ಸರ್ ನಾವು ಚರ್ಚೆಯಲ್ಲಿ ಅವ್ರನ್ನ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಮೋದಿ ಅವರ ಬಗ್ಗೆ ಒಂದು ಸ್ಟ್ರಾಂಗ್ ಅಲಿಗೇಷನ್ ಮಾಡ್ತಾರೆ ಭೂಪತಿ ಸರ್ ಇಲ್ಲಿ ಕುಳಿತುಕೊಂಡು. ಅವರು ಪ್ರಾಮಾಣಿಕರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಟ್ ಬ್ಯಾನ್ ಹಿಂದೆ ಬೇರೆ ಏನೇನೋ ಲಿಂಕ್ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಇದು. ಇನ್ನುವರೆಗೂ ಈ ಆರೋಪನ ಕೇಳಿರಲಿಲ್ಲ, ಇದೇ ಮೊದಲನೇ ಬಾರಿ. ತಮಗೇನು ಅನಿಸುತ್ತೆ? ಹೌದು, ನಮಗೆ ಇದು ಕರೆಕ್ಟಾಗಿ ಅನಲೈಸ್ ಮಾಡೋಕ್ಕಾಗ್ತದೆ. ಫೇರ್ ಇಲ್ಲ ನಂಗೆ ಕಾಣಿಸುತ್ತೆ. ಯಾಕೆಂದ್ರೆ ಮೋದಿ ಅವರು ಮೋದಿ ಕಪ್ಪು ಹಣವನ್ನು ವಾಪಸ್ ತರ್ತೀವಿ ಅಂತ ಹೇಳಿದ್ರು. ಹಂಗಲ್ಲ ಸರ್, ಈಗ ಮೋದಿ ಅವರ ಕಪ್ಪು ಹಣ ವಾಪಸ್ ತರ್ತೀವಿ ಅಥವಾ ಕಪ್ಪು ಹಣ ವಾಪಸ್ ತರ್ತೀವಿ ಅಲ್ಲ ಸರ್, ಒಂದ್ ನಿಮಿಷ. ವಾಪಸ್ ತಂದು ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷ ದಟ್ ಈಸ್ ಸಪರೇಟ್ ಇಶ್ಯೂ. ನೋಟ್ ಬ್ಯಾನಿನ ಕ್ರಮ ಸರಿನಾ ತಪ್ಪಾ, ಅಥವಾ ಈ ಕ್ರಮದಿಂದ ಮುಂದಾಗುವಂತ ಪರಿಣಾಮಗಳೇನು, ಲಾಭಗಳೇನು ಅನ್ನೋದನ್ನ ನಾವು ಪಕ್ಕಕ್ಕಿಟ್ಟು ಕೇವಲ ಭೂಪತಿ ಅವರ ಗಂಭೀರ ಆರೋಪ ಅಂತ ಅನ್ಸುತ್ತೆ. ಇದನ್ನ ಹಂಗೆ ಬಿಟ್ಬಿಡಕ್ ಆಗೋದಿಲ್ಲ. ಅವರು ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೆ ಮೋದಿ ಅವರ ಕ್ರಮ ಸರಿನೋ ತಪ್ಪೋ ಅನ್ನೋ ಪ್ರಶ್ನೆ ಇತ್ತು ಹೊರತು ಅವರ ಪ್ರಾಮಾಣಿಕತೆ ಮತ್ತು ಅವರ ನೈತಿಕತೆಯ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಅದ್ರ ಬಗ್ಗೆ ಯಾರು ಸಂದೇಹ ಮತ್ತು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರ್ಲಿಲ್ಲ. ಅವರ ಪ್ರಾಮಾಣಿಕತೆ ಮತ್ತು ನೈತಿಕತೆ ಬಗ್ಗೆ ಯಾರು ಸಂದೇಹ ವ್ಯಕ್ತಪಡಿಸ್ತಾ ಇರ್ಲಿಲ್ಲ. ಮತ್ತು ಈ ರೀತಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದಕ್ಕೆ ಅವರ ಛಾತಿ, ಅವರ ಎದಿಗಾರಿಕೆಯನ್ನ ಎಲ್ಲರೂ ಪ್ರಶಂಸಿಸ್ತಾ ಇದ್ರು. ಇವತ್ತು ಭೂಪತಿ ಅವರು ಹೇಳ್ತಾರೆ ಯಾವುದೋ ಡೈರಿಯಲ್ಲಿ CM ಗುಜರಾತ್ ಅಂತ ಇತ್ತು, ಐಟಿ ರೇಡ್. ಈ ಹಿನ್ನೆಲೆಯಲ್ಲಿ ಇದೆಲ್ಲ ನಡೆದಿದೆ. ಮೋದಿ ಅವರು ಪ್ರಾಮಾಣಿಕರಲ್ಲ. ಇದಕ್ಕೆ ನಿಮ್ ಕಮೆಂಟ್ ಕೇಳ್ತಾ ಇದ್ದೀನಿ ನಾನು. ಖಂಡಿತ ಮೋದಿ ಅವ್ರ ಬಗ್ಗೆ ಸಾಕಷ್ಟು ಅನುಮಾನನೂ ಇದೆ. ಯಾಕೆಂದ್ರೆ ಅವ್ರ ನೈತಿಕತೆ ಪ್ರಶ್ನೆ ಮಾಡೋಂಥದ್ದಲ್ಲ, ಖಂಡಿತ ಇದೆ. ಅವ್ರ ನೈತಿಕತೆ ಪ್ರಶ್ನೆ ಮಾಡಿದ್ರೆ ಅವ್ರು ಗುಜರಾತ್ ಆಡಳಿತ ನೋಡುವಂಥದ್ದು ಮತ್ತೆ ಅವ್ರ ಕೆಲವು ಕಾರ್ಯಕ್ರಮಗಳು ನೋಡಿದ್ರೆ ಅವರು ಸ್ಪಷ್ಟವಾಗಿ ಅವ್ರ ಬಗ್ಗೆ ಒಂದು ಸ್ಟೇಬಲ್ ಮೈಂಡ್ ಅಥವಾ ಇವ್ರ ಬಗ್ಗೆ ನಂಬಬಹುದಾದ ವ್ಯಕ್ತಿತ್ವ ಅನ್ನೋದು ಕಾಣೋದಿಲ್ಲ. ಅವ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಪ್ರಶಾಂತ್ ಭೂಷಣ್ ಅಂತದೇನು ಉದ್ಭವ ಆಗಿದೆ ನಾಗೇಂದ್ರ ಅವರ ನಿಮ್ಗೆ? ಅಂತ ಅನುಮಾನಗಳು ಅವ್ರ ಬಗ್ಗೆ ನಿಮ್ಗೆ ಏನ್ ಕಂಡು ಬಂದಿದೆ? ಅಂತ ಅನುಮಾನಗಳು ನರೇಂದ್ರ ಮೋದಿ ಅವರ ಬಗ್ಗೆ ನಿಮ್ಗೆ ಏನ್ ಕಂಡು ಬಂದಿದೆ? ಗುಜರಾತ್ ಆಡಳಿತ ನೋಡಿಲ್ವ ನಾವು? ನೋಡಿ, ಗುಜರಾತ್ ಆಡಳಿತದಲ್ಲಿ ಕೇಳ್ತೀವಿ ಅಶ್ವಥ್ ನಾರಾಯಣ ಗುಜರಾತ್ ಆಡಳಿತದಲ್ಲಿ ಕೇಸಲ್ಲಿ ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸಲ್ಲಿ ಗೆದ್ದಿರಬಹುದು. ಆದ್ರೆ ಸತ್ಯ ಯಾವತ್ತೂ ಸತ್ಯ. ಅಲ್ಲಿನ ನೀವು ರೈತ ಸಂಘದ ಮುಖಂಡರು, ನೀವು ರಾಜಕಾರಣಿಗಳಲ್ಲ. ಯಾರೋ ನೀವು ರಾಜಕಾರಣಿಗಳು ಸುಮ್ನೆ ಅಲಿಗೇಷನ್ ಮಾಡ್ತಾರಲ್ಲ, ಆ ತರ ಮಾತಾಡ್ಬೇಡಿ ದಯಮಾಡಿ. ಈಗ ಇಲ್ಲಿ ನ್ಯಾಯಾಲಯದ ತೀರ್ಪು ನಿಮ್ಮ ಹತ್ರ ಬೆಲೆ ಮತ್ತೆ ಅಲ್ಲ, ಗುಜರಾತ್ನಲ್ಲಿ 3 ಬಾರಿ ಅಧಿಕಾರಿ ಬಂದಿದೆ. ಅವ್ರ ಆಡಳಿತ ನೋಡ್ಕೊಂಡು ಜನ ತೀರ್ಪು ಕೊಟ್ಟಿದ್ದಾರೆ. ಮತ್ತೆ ಅವ್ರ ಆಡಳಿತದ ವೈಖರಿ ದೇಶದ ಜನ ಅವರು ಒಪ್ಕೊಂಡಿದ್ದಾರೆ.
ಹೇಳಿ ಅಶ್ವಥ್ ನಾರಾಯಣಗೌಡ್ರೆ ಇತಿಹಾಸನ ಓದಿ ಪ್ಯಾಸಿಸ್ಟ್ ಮನೋಭಾವನವನ್ನ ಪ್ರತಿನಿಧಿಸುವಂತ ಯಾವುದೇ ವ್ಯಕ್ತಿ ಬಗ್ಗೆ ಅನುಮಾನ ಇಡಬೇಕಾಗತ್ತೆ. ನೀವು ಕಮ್ಯುನಿಸ್ಟ್ ಅವ್ರ ತರ ಮಾತಾಡ್ತಾ ಇದೀರ ಅಷ್ಟೇ. ನೀವು ಕಮ್ಯುನಿಸ್ಟ್ ಅವ್ರ ತರ ಮಾತಾಡ್ತಾ ಇದೀರ ಅಷ್ಟೇ. ದಯಮಾಡಿ ಈ ದೇಶದಲ್ಲಿ ನಾನು ಜನರ ನೀವು ಕೇರಳದಲ್ಲಿ ನಡೀತಾ ಇರ್ತಕ್ಕಂಥ ಮಾತಾಡ್ತೀರಾ ನೀವು? ಅಲ್ಲ ನೀವು ಸಮಸ್ಯೆಗಳ ಬಗ್ಗೆ ಮಾತಾಡಿ, ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ. ನೀವು ಸಮಸ್ಯೆಗಳ ಬಗ್ಗೆ ದಯವಿಟ್ಟು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗೆ ಏನ್ ಮಾಡ್ಬೇಕು ಅನ್ನೋದು ಹೇಳಿ. ಸುಮ್ನೆ ಏನೇನೋ ಹೇಳೋದ್ ಬೇಡಿ. ಶಂಕರ್ ಶೆಟ್ರೆ ತಾವು ಈ ಪರಿಸ್ಥಿತಿನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಬಟ್ ಇಲ್ಲಿಯವರೆಗೆ ತಾವಾಗಿರ್ಬೋದು, ನಾವಾಗಿರ್ಬೋದು, ಅಥವಾ ದೇಶದ ಜನಗಳಾಗಿರ್ಬೋದು, ವೈಯಕ್ತಿಕ ಅಭಿಪ್ರಾಯಗಳನ್ನ ಬಿಟ್ಟು ಮೋದಿ ಅವರ ವಿಚಾರದಲ್ಲಿ ಭ್ರಷ್ಟಾಚಾರ ಮತ್ತು ಅನೈತಿಕತೆ ಮತ್ತು ಅಪ್ರಾಮಾಣಿಕತೆ, ಅದಕ್ಷತೆಯ ಬಗ್ಗೆ ಒಂದು ರೀತಿ ಮಾತಿರ್ಲಿಲ್ಲ. ಅವರ ನಡೆಗಳ ಬಗ್ಗೆ, ಅವರು ತೆಗೆದುಕೊಂಡಂತ ಕೆಲವೊಂದು ಕ್ರಮಗಳ ಬಗ್ಗೆ, ಅವರ ಆಡಳಿತ ವೈಖರಿಯ ಬಗ್ಗೆ ಟೀಕೆ ಟಿಪ್ಪಣಿಗಳು ಇದ್ವು. ವೈಯಕ್ತಿಕವಾಗಿ ಈಸ್ ಕ್ಲೀನ್ ಆರ್ ನಾಟ್ ಅನ್ನೋ ಇಮೇಜ್ ಬಗ್ಗೆ ಯಾರಿಗೂ ಪ್ರಶ್ನೆಗಳು ಇರಲಿಲ್ಲ. ಇವತ್ತು ಒಂದು ಪ್ರಶ್ನೆ ರೇಸ್ ಮಾಡಿದ್ದಾರೆ ಭೂಪತಿ ಅವರು. ಪ್ರಶಾಂತ್ ಭೂಷಣ್ ಹೇಳಿದ್ರು ಅಂತ ಹೇಳ್ತಾ ಇರೋದು. ಪ್ರಶಾಂತ್ ಭೂಷಣ್ ಹೇಳಿದ ಕೂಡಲೇ ಸರ್, ಅರವಿಂದ್ ಕೇಜ್ರಿವಾಲ್ ಅವರು ಯಾವ ಮೂಸೆಯಿಂದ ಹೊರಗಡೆ ಬಂದ್ರು ಸರ್? ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ಬಂದವರು ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ. ತನಿಖೆ ಒಂದು ಅಪವಾದ ಮಾಡೋದಲ್ಲ, ಅದಕ್ಕೆ ಸಬ್ಮಿಟ್ ಮಾಡ್ಬೇಕು. ಈಗ ಏನ್ ಗೊತ್ತಾರೆ ಅದವರಿಂದ ಮೇನ್ ಏನ್ ಗೊತ್ತಾ, ನಿಜವಾಗಿ ನವೆಂಬರ್ 8 ರಿಂದ ಏನ್ ಜನಗಳೇ ಮೋದಿ ಅವರು ಏನು ಅನೌನ್ಸ್ ಮಾಡಿದ್ರ ಒಳ್ಳೆ ಡಿಸಿಷನ್ ಅಂತ ಎಲ್ಲ ಒಪ್ಕೊಂಡ್ರು. ನಂತರ ಬಂದ ಜನಸಾಮಾನ್ಯ ತುಂಬಾ ತೊಂದರೆ ಆಗಿದೆ, ಇಲ್ಲಂತಲ್ಲ, ನಿಜವಾಗಿ ತುಂಬಾ ತೊಂದರೆ ಆಗಿದೆ. ನಾನು ಎಲ್ಲಿ ತನಕ ಹೋದ್ರೆ ನಿಜ ಈ ಟೈಮಲ್ಲಿ ನಾವು ಇವರು ಕಾಂಗ್ರೆಸ್ ಗವರ್ಮೆಂಟ್ ಅನ್ನು ಒಪ್ಪಬೇಕು. ಅವ್ರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರಲ್ಲಮ್ಮ, ಅದರಿಂದಾಗಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರೆ ಯಾರಿಗೂ ನನಗೆ ಅಕ್ಕಿ ತಗೊಳ್ಳಿ ಅನ್ನ ಇಲ್ಲ, ಅಕ್ಕಿ ತಗೊಳ್ಳಿ ದುಡ್ಡಿಲ್ಲ ಅಂತ ಹೇಳಿಲ್ಲ. ಯಾರು ಪಬ್ಲಿಕ್ ನೋಡಿ ಯಾರಾದ್ರಂಗೆ ಅದು ತಗೊಳ್ಳಿ, ಅದು ಯಾಕೆ ಗೊತ್ತಾ? ಬಿಕಾಸ್ ಆಫ್ ಸೋಕಾಲ್ ಅನ್ನಭಾಗ್ಯ, ಅದನ್ನು ಫುಡ್ ಸೆಕ್ಯೂರಿಟಿ ಗವರ್ಮೆಂಟ್ ಯಾರು ಮಾಡಿದ್ರು ಅದನ್ನ ಅಪ್ರಿಶಿಯೇಟ್ ಮಾಡೋಣ. ಮೋದಿ ಅವರು ಮಾಡಲಿ, ಸಿದ್ದರಾಮಯ್ಯ ಅವರು ಮಾಡಲಿ, ಇವನ್ ಮಮತಾ ಬ್ಯಾನರ್ಜಿ ಜನರಿಗೆ ಒಳ್ಳೇದಾಗೋದು ಮಾಡಿದ್ರೆ ನಾವು ಅವ್ರನ್ನ ಅಪ್ರಿಶಿಯೇಟ್ ಮಾಡೋಣ. ಫುಡ್ ಸೆಕ್ಯೂರಿಟಿ ಆಕ್ಟ್ ಯುಪಿಎ ಸರ್ಕಾರ ತರಲಿಲ್ಲದಿದ್ರೆ ಇವತ್ತು ಜನಗಳು ಅನ್ನಕ್ಕಾಗಿ ಅಕ್ಕಿಗಾಗಿ ಒದ್ದಾಡಬೇಕಿತ್ತು. ಜನಗಳಿಗೆ ಫ್ರೀ ಅಕ್ಕಿ ಸಿಗ್ತದೆ. ಸಿಸ್ಟಮ್ ಅಂದ್ರೆ ಗೊತ್ತಲ್ಲ, ಏನ ಅಕ್ಕಿ ಕೊಟ್ಟು ದೇವಸ್ಥಾನಗಳು ಅಥವಾ ಅಕ್ಕಿ ಕೊಟ್ಟಕ್ಕೆ ನಿಮ್ಗೆ ತೆಂಗಿನಕಾಯಿ ಕೊಡುದಾ, ಅದು ಸಿಸ್ಟಮ್ ಶುರು ಆಗಿದೆ. ನಿಜವಾಗಿ ಅದ್ರ ಹಳ್ಳಿಗಳಿಗೆ ಈಗಲೂ ಹೊಸ ನೋಟ್ ಸಪ್ಲೈ ಆಗಿಲ್ಲ. ಹಳ್ಳಿಗಳು ಈಗಲೂ ಹೊಸ ನೋಟ್ ಸಪ್ಲೈ ಆಗಿಲ್ಲ. ನಿಜವಾಗಿ ಸೆಂಟ್ರಲ್ ಗವರ್ಮೆಂಟ್ ಉಂಟಲ್ಲ, ಅವರು 24 hours ಡೇ ನೈಟ್ ವರ್ಕ್ ನಾನು ಹೇಳ್ತೇನಲ್ಲ. ಈಗ ನಿಜವಾಗಿ ಅದನ್ನು ಗೊತ್ತಾ, ಹಳ್ಳಿಗಳಿಗೆ ರಿಯಲಿ ತುಂಬಾ ಪ್ರಾಬ್ಲಮ್ ಉಂಟು. ಅವ್ರಿಗೆ ಇನ್ನೂ ಕೂಡ ಹಳ್ಳಿ ಬ್ಯಾಂಕ್ಗಳಲ್ಲಿ ಇರುವುದೇ ಒಂದು 10 ಕಿಲೋಮೀಟರ್ಗೆ ಹೋದ್ರೆ ಒಂದು ಬ್ಯಾಂಕ್ ಸಿಗುದಲ್ಲಿ. ಅಂತ ಹಳ್ಳಿಗಳಿಗೆ ಇದುವರೆಗೂ ಕ್ಯಾಶ್ ಹಣ ಬಂದ ಉಂಟಲ್ಲ, ಅದನ್ನು ಹಳ್ಳಿಗಳಲ್ಲಿ ಜನಸಂಖ್ಯೆ ಇದ್ದೀವಿ. 1 ಲಕ್ಷ ಬ್ಯಾಂಕ್ಗಳಿದೆ, 2,20,000 ನಿಮ್ಗೆ ATMಗಳಿದೆ, 1.5 ಲಕ್ಷ ಪೋಸ್ಟ್ ಆಫೀಸ್ಗಳಿದೆ. ಎಷ್ಟೋ ಈವನ್ ಫಿರ್ಕಾ ಹೆಡ್ ಕ್ವಾರ್ಟರ್ ಅಲ್ಲೂ ಇವತ್ತಿಗೂ ಬ್ಯಾಂಕ್ಗಳಿಲ್ಲ. ಸಿಟಿ ಒಳಗೆ ಹೇಳ್ತಿದ್ರೆ ನೀವು ಈಗ ಇದು ಯಾಕೆ ಇದು ಸಮಸ್ಯೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಒಟ್ಟು ನಮ್ಮಲ್ಲಿ ನಗದು ಚಲಾವಣೆ ಏನಿದೆಯಲ್ಲ, ಇಡೀ ದೇಶದಲ್ಲಿ ನಗದು ಚಲಾವಣೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಏನಿದೆಯಲ್ಲ, ಅದಕ್ಕೇನು ನಾವು GDP ಅಂತ ಹೇಳಿದ್ರೆ, ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅವರು ಸರ್ವೆ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಏನೇ ಆಗ್ಲಿ ವೀಕ್ಷಕರೇ, 1000 ನೋಟು ಇವತ್ತಿಂದ ಚಲಾವಣೆಗೆ ಬರೋದಿನ ಸತ್ತು ಹೋಯ್ತು. ಇನ್ನು ಭೂಪತಿ ಅವರ ಅಲಿಗೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳಿಲ್ಲ. ಪ್ರಶಾಂತ್ ಭೂಷಣ್ ಅವರ ಹೇಳಿಕೆ ಮತ್ತು ಅವರು ಕೊಟ್ಟಂತ ಪತ್ರ ಮಾತ್ರ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋ ಬನ್ನಿ.